ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ, ನ್ಯಾಷನಲ್ ಕಾಲೇಜು ಜಯನಗರ, ಎಕ್ಯುಎಸಿ ಘಟಕದ ಆಶ್ರಯದಲ್ಲಿ ಸಮಾಜಶಾಸ್ತ್ರೀಯ ಚಿಂತನೆ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ವಿಚಾರಧಾರೆ ಕುರಿತು ವಿಶೇಷ ಅತಿಥಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಫೆಬ್ರವರಿ 19ರಂದು ನಡೆಯಿತು. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ವಿಚಾರಧಾರೆ ಕುರಿತು ಕುಣಿಗಲ್ ಸರಕಾರಿ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಗಂಗಾಧರ ಬಿಎಂ ಮಾತನಾಡಿದರು. ರಾಮ್ ಮನೋಹರ್ ಲೋಹಿಯಾ ಕರ್ನಾಟಕದ ಸಮಾಜವಾದಿ ಚಿಂತಕರ ಪಾಲಿಗೆ ಒಂಥರ ಕಣ್ಣು ಇದ್ದ ಹಾಗೆ. ಲೋಹಿಯಾ ಅವರು ಒಂದು ಕಣ್ಣು ಇದ್ದ ಹಾಗೆ. ಅಂದರೆ ಸಮಾಜವಾದಿ ಕರ್ನಾಟಕದಲ್ಲಿ ಈಗಲೂ ಸಮಾಜವಾದಿ ಚಿಂತಕರಿದ್ದಾರೆ. ಅವರು ಲೋಹಿಯಾ ಅವರ ವಿಚಾರಗಳ ನೋಟದಲ್ಲಿ ಸಮಕಾಲೀನ ವಿಷಯಗಳನ್ನು ತಿಳಿದು ಮಾತಾಡುವಂಥದ್ದನ್ನ ನನ್ನ ಗಮನಕ್ಕೆ ಬಂದಿದೆ. ಸೊ ಎಲ್ಲ ಕ್ಷೇತ್ರದಲ್ಲಿ ಕರ್ನಾಟಕದ ಶಿಕ್ಷಣ ಇರ್ಬೋದು, ನ್ಯಾಯಾಲಯ ಇರ್ಬೋದು, ರಾಜಕಾರಣ, ಸಂಸ್ಕೃತಿ ಚಿಂತನೆ, ಪತ್ರಿಕೋದ್ಯಮ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಲೋಹಿಯಾ ವಾದಿಗಳು ಅಥವಾ ಲೋಹಿಯಾ ಚಿಂತನಾ ಕ್ರಮದವರು ಕರ್ನಾಟಕದಲ್ಲಿ ಇದ್ದಾರೆ. ಉದಾಹರಣೆ ಹೇಳೋದಾದರೆ ಸಾಹಿತ್ಯದಲ್ಲಿ ಕುವೆಂಪು, ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ, ಆಮೇಲೆ ಪಿ ಲಂಕೇಶ್, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲ, UR ಅನಂತಮೂರ್ತಿ, GS ಶಿವರುದ್ರಪ್ಪ, ಇವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಒಂದು 5 ದಶಕಗಳ ಹಿಂದೆ ಲೋಹಿಯಾ ಅವರನ್ನ ಓದ್ಕೊಂಡಿದ್ದಂಥವ್ರು, ಲೋಹಿಯಾ ಅವರ ಸಮಾಜವಾದಿ ಚಳುವಳಿಯಲ್ಲಿ ಭಾಗಿಯಾದಂಥವರೇ ಆಗಿದ್ದಾರೆ. ಇನ್ನೂ ಬಹಳಷ್ಟು ಜನ ಇದ್ದಾರೆ. ಕರ್ನಾಟಕದಲ್ಲಿ ಆಗಿ ಹೋದಂತಹ ಹಲವಾರು ಚಳುವಳಿಗಳು, ಅದರಲ್ಲೂ ಭೂ ಚಳುವಳಿಗಳು ಅಂತ ಏನು ಹೇಳ್ತೀವಿ, ಕಾಗೋಡು ಹೋರಾಟ, ದಲಿತ ಹೋರಾಟ, ಆನಂತರ ರೈತ ಹೋರಾಟ, ಸ್ತ್ರೀವಾದಿ ಚಳುವಳಿ ಎಲ್ಲವೂ ಕೂಡ ಈ ಲೋಹಿಯಾವಾದಿ ಚಿಂತನೆಯಿಂದ ಪಡ್ಕೊಂಡಿದೆ. ಅದರಿಂದ ಕರ್ನಾಟಕದ ಜನಕ್ಕೆ ಲಾಭವೇ ಆಗಿದೆ ಅಂತ ನಂದೊಂದು ಅನಿಸಿಕೆಯಾಗಿದೆ. ರಾಜಕಾರಣವೇ ಅತಿ ಹೆಚ್ಚು ಲಾಭವನ್ನು ಸಮಾಜವಾದಿ ಚಿಂತನೆಯಿಂದ, ಲೋಹಿಯಾ ಅವರ ಚಿಂತನೆಯಿಂದ ಹೆಚ್ಚು ಲಾಭವನ್ನು ಪಡೆದದ್ದು ಅಂತ ನನಗೆ ಅನಿಸುತ್ತೆ. ಆ ಚಿಂತನೆಗಳ ಬಗ್ಗೆ ನಾನು ನಿಮಗೆ ಜೊತೆಯಲ್ಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಮೀಸಲಾತಿ ಉಪಕ್ರಮ ಆಗ್ಬೋದು, ಭೂ ಸುಧಾರಣೆ ಕಾಯ್ದೆ ಆಗ್ಬೋದು, ಆಮೇಲೆ ಬೇರೆ ಬೇರೆ ಹಿಂದುಳಿದವರಿಗೆ ಕೆಲವು ಅನುಕೂಲಗಳನ್ನ ಮಾಡಿಕೊಡುವಂಥದ್ದು ಇರ್ಬೋದು. ಎಲ್ಲದರಲ್ಲೂ ಕೂಡ ಲೋಹಿಯಾ ಅವರ ಒಂದು ಚಿಂತನೆಯ ಪ್ರೇರಣೆ ಇದೆ ಅಂತ ನನಗೆ ಅನಿಸಿದೆ, ನನ್ನ ಸಂಶೋಧನೆಯ ಹಿನ್ನೆಲೆಯಲ್ಲಿ ಅನಿಸಿದೆ. ಮೊದಲನೇದಾಗಿ ಲೋಹಿಯಾ ಬಗ್ಗೆ ಹೇಳ್ತೀನಿ ಅಂತಂದೆ. ಲೋಹಿಯಾ ಅವರು ಕರ್ನಾಟಕದವರಲ್ಲ, ಅವರು ಉತ್ತರ ಪ್ರದೇಶದವರು. ಈಗ ರಾಮ ಮಂದಿರ ಇದೆಯಲ್ಲ, ಅಯೋಧ್ಯೆ ಇದೆಯಲ್ಲ, ಆ ಭಾಗದವರು, ಆ ಏರಿಯಾದವರು. ಅದನ್ನ ಹಿಂದೆ ಫೈಜಾಬಾದ್ ಅಂತ ಹೇಳಿ ಕರೀತಾ ಇದ್ರು. ಆ ಭಾಗದವರು. ಅವರು ಹುಟ್ಟಿದ್ದು 1910ರಲ್ಲಿ, ಅಂದರೆ ಕಳೆದ ಶತಮಾನದ 1910ರಲ್ಲಿ ಮಾರ್ಚ್ 23ರಲ್ಲಿ ಅವರು ಜನಿಸಿದಂಥವರು. ಅವರ ತಂದೆ ಹೀರಾಲಾಲ್ ಅಂತೇಳಿ, ಅವರು ಕಬ್ಬಿಣದ ಕೆಲಸವನ್ನ ಮಾಡ್ತಿದ್ದ ಮನೆತನ. ಅದರಿಂದಾಗಿ ಲೋಹಿಯಾ, ಹಿಂದಿಲಿ ಲೋಹ ಅಂದರೆ ಕಬ್ಬಿಣ ಅಂತೇಳಿ, ಕಬ್ಬಿಣದ ವ್ಯಾಪಾರವನ್ನು ಮಾಡ್ತಾ ಇದ್ರು. ಹಾಗಾಗಿ ಲೋಹಿಯಾ ಅಂತ ಬಂತು. ಲೋಹಿಯಾ ಅವ್ರ ಕಾಲಕ್ಕಾಗಲೇ ಆ ವ್ಯಾಪಾರ ಎಲ್ಲ ನಿಂತೋಗಿತ್ತು, ಆದರೂ ಆ ಹೆಸರು ಮಾತ್ರ ಉಳ್ಕೊಂಡಿತ್ತು. ಅವ್ರ ತಾಯಿ ಹೆಸರು ಚಂದ್ರಿ ಅಂತ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ತಾಯಿಯನ್ನು ಕಳ್ಕೊಳ್ತಾರೆ. ಹಾಗಾಗಿ ಪಕ್ಕದ ಮನೆಯ ಒಬ್ಬ ಬೇರೆ ಜಾತಿಯ ಒಬ್ಬ ಹೆಂಗಸರ ಮನೆಯಲ್ಲಿ ಅವರು ಜೊತೆಯಲ್ಲೇ ಬೆಳೀತಾರೆ. ಹಾಗಾಗಿ ಅವ್ರಿಗೆ ಬಾಲ್ಯದಿಂದಲೂ ಕೂಡ ಒಂದು ಜಾತ್ಯತೀತ ಮನೋಭಾವ ಅನ್ನೋದು ರೂಢಿ ಆಯಿತು ಅಂತ ಹೇಳಿ ಅವರ ಬಗ್ಗೆ ಜೀವನ ಚರಿತ್ರೆ ಬರೆದಿರೋರು ಗುರುತಿಸ್ತಾರೆ. ಲೋಹಿಯಾ ಅವರು 57 ವರ್ಷಗಳ ಕಾಲ ಜೀವಿಸಿದ್ರು. 1967ರಲ್ಲಿ ಅವರು ಅಕ್ಟೋಬರ್ 12ರಂದು ತೀರ್ಕೊಂಡ್ರು. ಸೊ 57 ವರ್ಷಗಳನ್ನ ನಾನು ಒಂದು 3 ಭಾಗಗಳಾಗಿ ಗುರುತಿಸ್ಕೊಂಡಿದ್ದೀನಿ. ಒಂದು, ಅವರು 10ನೇ ವಯಸ್ಸಿನವರೆಗೂ ಅವರು ಸಾಮಾನ್ಯವಾದ ಆಟ ಆಡುವಂತಹ, ಸಂಗೀತವನ್ನು ಕೇಳುವ ವಿದ್ಯಾರ್ಥಿ. ಬಾಲ್ಯದ ವಿದ್ಯಾಭ್ಯಾಸವನ್ನೆಲ್ಲ ಅವರ ಊರಿನಲ್ಲೇ ಅವರು ಪಡ್ಕೊಂಡ್ರು. ಅಕ್ಬರಾಬಾದ್ ಅಂತೇಳಿ ಅವ್ರ ಊರ ಹೆಸರು. ಅಲ್ಲಿ ಅವರು ಪಡ್ಕೊಂಡ್ರು. ಆ ನಂತರ 10ನೇ ವಯಸ್ಸಲ್ಲಿ ಅವರು ಅನಿವಾರ್ಯವಾಗಿ ಮುಂಬೈಗೆ ಬಂದರು. ಯಾಕಂದ್ರೆ ಅವ್ರ ತಂದೆಯವರು ಅಷ್ಟೊತ್ತಾಗಲೇ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿಯವರ ಅನುಯಾಯಿ ಆಗಿದ್ರು. ಇಲ್ಲಿದಾರಲ್ಲಿ HN, ಅವರು ಕೂಡ ಗಾಂಧಿ ಅನುಯಾಯಿ. ಅದೇ ಥರ ಹೀರಾಲಾಲು ಕೂಡ ಗಾಂಧಿಯವರ ಅನುಯಾಯಿ ಆಗಿದ್ರು, ಬಹಳ ದೊಡ್ಡ ಅನುಯಾಯಿ ಆಗಿದ್ರು. ಹಾಗಾಗಿ ತಂದೆ ಮುಂಬೈಗೆ ಬಂದ ಕಾರಣದಿಂದಾಗಿ ಮುಂಬೈಯಲ್ಲಿ ಅವರು ಮಾರ್ವಾಡಿ ಶಾಲೆಗೆ ಅವರು ಸೇರ್ಕೊಳ್ತಾರೆ. ಅವರು ಯಾವಾಗ ಮುಂಬೈಗೆ ಬರ್ತಾರೋ, ಮುಂಬೈಗೆ ಬಂದ ವರ್ಷ ಒಂದು ಘಟನೆ ನಡೆಯುತ್ತೆ ಭಾರತದ ಇತಿಹಾಸದಲ್ಲಿ ಮುಖ್ಯವಾದದ್ದು. ಅದು ಬಾಲ ಗಂಗಾಧರ ತಿಲಕ್ ಅವರು ತೀರ್ಕೊಳ್ತಾರೆ.
ತೀರ್ಕೊಂಡಂಥ ಒಂದು ಯಾತ್ರೆ ಏನಿರುತ್ತೆ, ಶವಯಾತ್ರೆ ಏನಿರುತ್ತೆ, ಅದಕ್ಕೆ ಅವ್ರ ಶಾಲೆ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ. ಲೋಹಿಯಾ ಕೂಡ ಅದರೊಳಗಡೆ ಭಾಗವಹಿಸ್ತಾರೆ. ಆಗ ಅವ್ರಿಗೆ ಸ್ವತಂತ್ರ ಹೋರಾಟದ ಒಂದು ಸ್ವಲ್ಪ ವಿಚಾರಗಳು ತಿಳಿಯುತ್ತೆ. ಅದೇ ವರ್ಷ ಅವರು ಒಂದು ಕಾಂಗ್ರೆಸ್ ಸಮ್ಮೇಳನಕ್ಕೆ ಹೋದಂಥ ಸಂದರ್ಭದಲ್ಲಿ ಗಾಂಧೀಜಿಯವರನ್ನ ಭೇಟಿ ಮಾಡ್ತಾರೆ. ಅವ್ರ ತಂದೆಯ ಕಾರಣಕ್ಕೋಸ್ಕರ ಅವರ ಪಾದ ಸ್ಪರ್ಶ ಮಾಡ್ತಾರೆ. ಅಂದಿನಿಂದ ಅವರು ತೀರ್ಕೊಳ್ಳುವವರು ಕೂಡ ಅವರು ಗಾಂಧಿವಾದಿಯಾಗಿರ್ತಾರೆ. ಹೇಗೆ ಎಚ್ ಎನ್ ಅವರು ಅಂತಿಮ ದಿನದವರೆಗೂ ಕೂಡ ಗಾಂಧಿವಾದಿಯಾಗಿದ್ರು, ಅದೇ ತರ ಲೋಹಿಯಾ ಅವರು ಕೂಡ ಗಾಂಧಿವಾದಿಯಾಗಿ ಜೀವನವನ್ನು ಸಾರ್ಥಕತೆಯನ್ನ ಕಂಡವರು. ಎಚ್ ಎನ್ ಅವರು ಜೀವನದ ಸಾರ್ಥಕತೆಯನ್ನ ಕಂಡವರು, ಲೋಹಿಯಾ ಕೂಡ ಅದೇ ತರ ಸಾರ್ಥಕತೆಯನ್ನು ಕಂಡವರು. ಎಚ್ ಎನ್ ಕೂಡ ಅವಿವಾಹಿತರಾಗಿದ್ದು ಸಮಾಜಕ್ಕೆ ತಮ್ಮನ್ನ ಅಲ್ವಾ ಮುಡುಪಿಟ್ಕೊಂಡಂತವ್ರು. ಲೋಹಿಯಾ ಕೂಡ ಅದೇ ತರದವರಾಗಿದ್ದಾರೆ. ಎಚ್ ಎನ್ ಅವರು ಕರ್ನಾಟಕದವರಾದ್ರೆ ಲೋಹಿಯಾ ಅವರು ಉತ್ತರ ಪ್ರದೇಶದವರಾಗಿದ್ರು. ಅವ್ರಿಗೂ ಕರ್ನಾಟಕಕ್ಕೂ ಸಂಬಂಧ ಬಹಳ ವಿಶಿಷ್ಟವಾದದ್ದು. ಅದು 1951ರಲ್ಲಿ ಶುರುವಾಯಿತು. ಅದು ಕಾಗೋಡು ಭೂ ಹೋರಾಟ ಅಂತ ಒಂದು ಚಳವಳಿ ಆಯಿತು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂಥ ಸಣ್ಣ ಹಳ್ಳಿಯಲ್ಲಿ ರೈತರೆಲ್ಲ ಸೇರಿ ಗಾಂಧಿವಾದದ ಹಿನ್ನೆಲೆಯಲ್ಲಿ ಅಹಿಂಸಾತ್ಮಕ ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟಕ್ಕೆ ಆಗಿದ್ದಂಥ ಪ್ರಭುತ್ವ, ಅಧಿಕಾರದಲ್ಲಿದ್ದಂಥವ್ರು ಯಾವ ಬೆಲೆನೂ ಕೊಡೋದಿಲ್ಲ. ಯಾಕಂದ್ರೆ ಒಂದು ಕಡಿಮೆ ಸಂಖ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅಧಿಕಾರಸ್ಥರು ಅವ್ರನ್ನ ತುಳಿದು ಬಿಡ್ತಾರೆ. ಅಂತ ಒಂದು ನಿರಾಶೆಯ ಸಂದರ್ಭದಲ್ಲಿ ರೈತರಿಗೆ ಸಹಾಯ ಮಾಡಿದಂಥವ್ರು ಲೋಹಿಯಾ ಸಮಾಜವಾದಿ ಪಕ್ಷದ ಕೆಲವು ಮುಖಂಡರು. ಕರ್ನಾಟಕದ ಎಲ್ಲಾ ಭಾಗದಲ್ಲಿದ್ದಂತಹ ಈ ಸಮಾಜವಾದಿಗಳು ಅಲ್ಲಿಗೆ ಹೋಗ್ತಾರೆ, ಕಾಗೋಡ್ಗೆ ಹೋಗ್ತಾರೆ, ರೈತರಲ್ಲಿ ಉತ್ಸಾಹ ತುಂಬುತ್ತಾರೆ, ಹೋರಾಟವನ್ನು ತೀವ್ರಗೊಳಿಸ್ತಾರೆ, ಜೈಲು ಸೇರ್ತಾರೆ. ಇನ್ಕ್ಲೂಡಿಂಗ್ ಲೋಹಿಯಾ ಕೂಡ ಆಗ ಬರ್ತಾರೆ. ಅವರು ಅಮೆರಿಕಾಗೆ ಎಲ್ಲೋ ಹೋಗ್ಬೇಕು ಅಂತ ಇರ್ತಾರೆ. ಈ ವಿಷಯವನ್ನು ತಿಳ್ಕೊಂಡು ಅವರು ಕರ್ನಾಟಕಕ್ಕೆ ಬರ್ತಾರೆ. ಅಲ್ಲಿ ಬಂದು ಏನು ನಿಷೇಧಾಜ್ಞೆ ವಲಯ ಇರುತ್ತೋ ಕಾಗೋಡು ಊರಲ್ಲಿ ಅದನ್ನು ಉಲ್ಲಂಘಿಸ್ತಾರೆ. ಅದನ್ನೇ ನಾಗರಿಕ ಅವಿಧೇಯತೆ ಅಥವಾ ಸತ್ಯಾಗ್ರಹ ಅಂತ ಏನು ಹೇಳ್ತೀವಿ, ಆ ಕಾನೂನು ಭಂಗವನ್ನು ಮಾಡಿ ಅವರು ವಾಪಸ್ ಬರ್ತಾರೆ. ಅವ್ರು ಸಾಗರದ ರೈಲ್ವೆ ಸ್ಟೇಷನ್ ಇರಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಈ ತರದ ವಿಚಾರಗಳೆಲ್ಲ ಲೋಹಿಯಾ ಜೀವನದಲ್ಲಿ ಪ್ರಾರಂಭದಲ್ಲಿ ಕರ್ನಾಟಕಕ್ಕೆ ಅವ್ರು ಬಂದಂತ ದಿನಗಳಲ್ಲಿ ನಡೆಯುತ್ತೆ. ಆನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆಗ ಏನು ಸುಧಾರಣೆ ಆಗೋದಿಲ್ಲ, ಕೆಲವು ಸುಧಾರಣೆ ಆಗುತ್ತೆ. ಏನು ರೈತರಿಗೆ ಆ ಭೂ ಮಾಲೀಕರು ಕೊಳಗ ಅಂತ ಇರುತ್ತೆ, ಧಾನ್ಯವನ್ನು ಅಳೆಯುವಂತಹ ಕೊಳಗ. ಆ ಕೊಳಗದಲ್ಲಿ ರೈತರು ಆ ಭೂ ಮಾಲೀಕರಿಂದ 3 ಸೇರು ಒಂದು ಕೊಳಗ ಸಾಲ ತಗೊಂಡ್ರೆ, 3 ಸೇರನ್ನ ಅಳತೆಯ ಕೊಳಗದಲ್ಲಿ ಸಾಲವನ್ನ ತೆಗೆದುಕೊಂಡ್ರೆ, ಮತ್ತೆ ರೈತರು ಆ ಸಾಲವನ್ನು ವಾಪಸ್ ಮಾಡ್ಬೇಕಾದ್ರೆ 3.5 ಸೇರಿನ ಕೊಳಗದಲ್ಲಿ ಕೊಡ್ಬೇಕಾಗಿರ್ತದೆ. ಅಂದ್ರೆ ಅರ್ಧ ಸೇರು ಎಕ್ಸ್ಟ್ರಾ ಕೊಡ್ಬೇಕಾಗಿರುತ್ತೆ. ಸೊ ಇದೆಲ್ಲ ರೈತರಿಗೆ ಒಂಥರ ಅನ್ಯಾಯದ ತರ ಕಾಣಿಸ್ತಾ ಇರ್ತದೆ. ಸ್ವಂತ ಭೂಮಿ ಇರಲ್ಲ, ಯಾರ್ದೋ ಭೂಮಿ, ಅದನ್ನ ಅವರು ಗೇಣಿ ಮಾಡಬೇಕು, ಆ ಮಾಲೀಕನಿಗೆ ಇಷ್ಟ ಇರೋಷ್ಟು ದಿನ ಮಾಡಬೇಕು. ಅಂಥದ್ದೊಂದು ಗೇಣಿ ಪದ್ಧತಿ ಹಿಂದೆಯಿಂದ ಇರ್ತದೆ. ಅಂಥ ಗೇಣಿದಾರರೆಲ್ಲ ಸೇರಿ ರೈತರು ಈ ಸಮಾಜವಾದಿ ಪಕ್ಷದ ನೇತೃತ್ವದಲ್ಲಿ ಹೋರಾಟ ಮಾಡ್ತಾರೆ. ಲೋಹಿಯಾ ಕೂಡ ಬರ್ತಾರೆ. ಸೊ ಆಗ ತಕ್ಷಣಕ್ಕೆ ಏನು ಆಗದಿದ್ರು ಕೂಡ ಕೆಲವೊಂದು ಬದಲಾವಣೆ ಹೋಗ್ತದೆ. ಆ ಕೊಳಗದಲ್ಲಿ ಹೆಚ್ಚಿನ ಅಳತೆಮಾನ ಏನಿರುತ್ತೋ ಅದೆಲ್ಲ ತಪ್ಪುತ್ತೆ. ಆಮೇಲೆ ಆ ಭೂ ಮಾಲೀಕರಿಗೆ ಅವರು ಜೀತದ ರೀತಿಯಲ್ಲಿ ಉಚಿತ ಕೆಲಸಗಳನ್ನ ಮಾಡ್ಕೊಡ್ಬೇಕಾಗುತ್ತೆ ರೈತರು, ಅದೆಲ್ಲ ತಪ್ಪುತ್ತೆ. ಸೊ ಹೀಗೆ ಆ ಕಾಗೋಡು ಸುತ್ತಮುತ್ತಿನ ಒಂದು 25-30 ಊರುಗಳೇನಿತ್ತು, ಆ ಊರಿನವರು ಈ ಒಂದು ಜೀತದ ರೀತಿಯಲ್ಲಿ ಬದುಕುವಂತ ವಾತಾವರಣ ಏನಿತ್ತು ಅದು ಕಡಿಮೆ ಆಗುತ್ತೆ. ಅವರಲ್ಲಿ ಒಂದು ನಾವು ಮನುಷ್ಯರು, ನಾವು ಬದುಕಬಲ್ಲೆವು ಸ್ವತಂತ್ರವಾಗಿ ಅನ್ನೋ ಒಂದು ಆಲೋಚನೆ ಅವರಲ್ಲಿ ಬರುತ್ತೆ. ಶಿಕ್ಷಣದ ಬಗ್ಗೆ ಅರಿವು ಬರುತ್ತೆ. ಅದೊಂದು ಸಣ್ಣ ಘಟನೆ, ಒಂದು 5-6 ತಿಂಗಳು ನಡೆದ ಘಟನೆ ಇಡೀ ಅವರ ಬದುಕಿನಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ. ಅದು ಹೇಗೆ ಅಂತಂದ್ರೆ, ಕರ್ನಾಟಕದಲ್ಲಿ ಹಿಂದುಳಿದ ಅವರೆಲ್ಲ ಆ ರೈತರು ಯಾರು ಅಂದ್ರೆ ದೀವರರು ಅಂತ ಕರೀತಾರೆ. ಅವರು ದೇವರ ಜನಾಂಗ ಅಂತ ಕರೀತಾರೆ. ಅವರು ಕಡಿಮೆ ಸಂಖ್ಯೆಯ ಜನಸಂಖ್ಯೆ, ಆದ್ರೆ ಅವ್ರು ಪಡೆದ ರಾಜಕೀಯ ಎಚ್ಚರ ಇದೆಯಲ್ಲ, ಅದು ಆ ಲೋಹಿಯಾ ಆಗಮನದಿಂದ ಆಗಿದ್ದಂಥದ್ದು. ಕಾಗೋಡು ತಿಮ್ಮಪ್ಪ ಅಂತ ಕೇಳಿದಾರಲ್ಲ, ಅವ್ರು ಮಿನಿಸ್ಟರ್ ಕೂಡ ಆಗಿದ್ದವರು. ಅವರು ಅದೇ ಊರಿನವ್ರೆ. ಎಸ್ ಬಂಗಾರಪ್ಪ ಅಂತ ಕೇಳಿದ್ರಲ್ಲ, ಅವರು ಅದೇ ಊರು. ಅಂದ್ರೆ ಮುಖ್ಯಮಂತ್ರಿ ಆಗುವವರೆಗೂ ಒಂದು ರಾಜಕೀಯ ಎಚ್ಚರವನ್ನ ಪಡೆದವರು. ಕರ್ನಾಟಕದಲ್ಲಿ ಎಷ್ಟೋ ಹಿಂದುಳಿದ ಜನ ಸಮುದಾಯಗಳಿಗೆ ಇನ್ನೂ ಅಧಿಕಾರದ MLA ಗಳಾಗುವಂತ ಅವಕಾಶ ಕೂಡ ಸಿಕ್ಕಿಲ್ಲ. ಅಂಥದ್ರಲ್ಲಿ ಒಂದು ಸಣ್ಣ ಜನಾಂಗ, ರೈತಾಪಿ ಜನಾಂಗ ವಿದ್ಯಾಭ್ಯಾಸವನ್ನು ಪಡೆದು ಒಂದು ರಾಜಕೀಯ ಎಚ್ಚರವನ್ನು ಪಡೆದು ತಮ್ಮದೇ ಆದ ಅಸ್ಮಿತೆಯನ್ನು ರೂಢಿಸಿಕೊಂಡು ಅಧಿಕಾರದ ಉನ್ನತ ಹಂತಕ್ಕೆ ಏರುವಂತಹದನ್ನ ಗಳಿಸ್ಕೊಟ್ಟಿದ್ದು ಈ ಸಮಾಜವಾದಿ ಚಿಂತನೆ. ಅದಕ್ಕೆ ಮೂಲ ಪ್ರೇರಣೆ ಲೋಹಿಯಾ ಅನ್ನೋದನ್ನ ಹೇಳೋದಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೀನಿ. ಸೊ ಈಗ ರಾಮ್ ಮನೋಹರ್ ಲೋಹಿಯಾ ಅವರು ಮುಂಬೈಗೆ ಬರ್ತಾರೆ, ತಮ್ಮ ಹೈಸ್ಕೂಲ್ ಎಜುಕೇಶನ್ ಮುಗಿಸ್ತಾರೆ. ಆ ನಂತರ ಅವರು ಬನಾರಸ್ನಲ್ಲಿ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಇದೆಯಲ್ಲ, ಅಲ್ಲಿ ತಮ್ಮ ಇಂಟರ್ಮೀಡಿಯೇಟ್ ಅಂದ್ರೆ PUC ಮಾಡೋದಕ್ಕೆ ಹೋಗ್ತಾರೆ.
ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾವು ಜಾಸ್ತಿ ಅಂಕ ಪಡಿಬೇಕು ಅಂತೇಳಿ ಓದ್ತಾ ಇದ್ರೆ ಲೋಹಿಯಾ ಅವ್ರ ಫ್ರೆಂಡ್ಗೆ ಹೇಳ್ತಾರಂತೆ, ನಮಗೆ ಅಂಕ ಪಡೆಯೋದಕ್ಕಿಂತ ಇಷ್ಟ ಇಲ್ಲ, ನನಗೆ ಒಂದು ದೊಡ್ಡ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಆಗೋದಕ್ಕೆ ಇಷ್ಟ ಇಲ್ಲ, ನಾನು ಎಲ್ಲವನ್ನೂ ತಿಳ್ಕೊಂಡು ವಿಶ್ವದಲ್ಲೇ ದೊಡ್ಡ ನಾಯಕನಾಗಬೇಕು ಅಂತ ಅವರು ಹೇಳ್ತಾ ಇದ್ರಂತೆ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಲೋಹಿಯಾಗೆ ಓದಿನ ಬಗ್ಗೆ ಅಷ್ಟೊಂದು ಕಾಳಜಿ ಇತ್ತು. ಆನಂತರ ಅವರು ಕೋಲ್ಕತ್ತಾಗೆ ಹೋಗ್ತಾರೆ, ವಿದ್ಯಾಸಾಗರ್ ಕಾಲೇಜು ಅಂತೇಳಿ. ನೀವು ಕೇಳಿರೋದು, ಅವರು ದೊಡ್ಡ ಸ್ವತಂತ್ರ ಹೋರಾಟಗಾರರು, ಚಿಂತಕರು, ದೇಶಭಕ್ತರು. ಬಂಗಾಳ ಅನ್ನೋದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರಜ್ಞೆಯನ್ನು ನೀಡಿದಂತಹ ಒಂದು ನಾಡು. ಅಂಥ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅವರು ಡಿಗ್ರಿಯನ್ನ ಮುಗಿಸ್ತಾರೆ. ಅಲ್ಲೇ ಮೊದಲೇ ಬಾರಿ ಅವರು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ, ನೆಹರು ಅವರನ್ನ, ಇನ್ನಿತರ ನಾಯಕರನ್ನ ಭೇಟಿಯಾಗಿ ಸ್ವತಂತ್ರ ಚಿಂತನೆಯನ್ನ ಮೈಗೂಡಿಸ್ಕೊಳ್ತಾರೆ. ಡಿಗ್ರಿ ಆಗಿದ ತಕ್ಷಣ ಅವರು ಮತ್ತೆ ಅವರ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಕಳಿಸ್ಬೇಕು ಅಂತ ಅವರಪ್ಪ ಅಂತಾರೆ. ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ವಿದೇಶಿ ವಿದ್ಯಾಭ್ಯಾಸ ಅಂದ್ರೆ ಇಂಗ್ಲೆಂಡ್ಗೆ ಹೋಗ್ತಾ ಇದ್ರು. ಆದ್ರೆ ಇವ್ರಿಗೆ ಇಷ್ಟ ಆಗ್ಲಿಲ್ಲ, ಯಾಕಂದ್ರೆ ಇಂಗ್ಲೆಂಡು ಭಾರತವನ್ನು ಒಂದು ವಸಾಹತುವನ್ನಾಗಿ ಮಾಡಿಕೊಂಡು ಶೋಷಣೆಗೆ ಒಳಪಡ್ತಿತ್ತು. ಹೌದಲ್ವಾ? ಅದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಅಂತ ಸಂದರ್ಭದಲ್ಲಿ ಅವರು ಬಲವಂತಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ಯಾರೋ ಒಬ್ರು ಅವ್ರಿಗೆ ಸಲಹೆ ಕೊಡ್ತಾರೆ, ನೀವೇನಾದ್ರೂ ಹೊಸದು ಕಲಿಬೇಕು ಅಂದ್ರೆ ಜರ್ಮನಿಗೆ ಹೋಗಿ ಅಂತೇಳಿ. ಹಾಗಾಗಿ ಅವರು ಜರ್ಮನಿ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಜರ್ಮನ್ ಭಾಷೆಯನ್ನ ಕಲಿತಾರೆ. ಕಾರ್ಲ್ ಮಾರ್ಕ್ಸ್ನ ವಿಚಾರಗಳನ್ನ ಮೂಲ ಜರ್ಮನ್ ಭಾಷೆಯಲ್ಲಿ ಅವರು ಆಗ ತಿಳ್ಕೊಳ್ತಾರೆ. ಅದ್ರ ಜೊತೆಗೆ ಹೆಗಲ್ ಅಂತ ಒಬ್ಬ ತತ್ವಜ್ಞಾನಿ, ಅವನ ವಿಚಾರಗಳನ್ನು ಕೂಡ ಅವರು ತಿಳ್ಕೊಳ್ತಾರೆ. ಈ ವಿಚಾರ ವಿದ್ಯಾರ್ಥಿಗಳಿಗೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಓದುವ ಸಂದರ್ಭದಲ್ಲಿ ಕೇವಲ ಕೆಲವೇ ವಿಷಯಗಳಿಗೆ ಸೀಮಿತರಾದ್ರೆ ನಾವು ಗಳಿಸ್ಕೊಳ್ಳೋದು ಒಂದು ಉದ್ಯೋಗ ಅಷ್ಟೇ. ಆದ್ರೆ ನಮ್ಮ ಓದನ್ನ ವಿಸ್ತಾರ ಮಾಡ್ಕೊಂಡ್ರೆ ನಮ್ಮ ಭವಿಷ್ಯ, ಕೇವಲ ನಮ್ಮ ಭವಿಷ್ಯ ಅಷ್ಟೇ ಉನ್ನತ ಆಗಲ್ಲ, ನಮ್ಮ ಸುತ್ತಮುತ್ತ ಇರೋರು, ನಮ್ಮ ನಾಡು, ನಮ್ಮ ದೇಶ, ಇದೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೀಗೆ ಅವರು ಜರ್ಮನ್ ಭಾಷೆಯಲ್ಲೇ ಆ ವಿಚಾರಗಳನ್ನ ಕಲ್ತ್ಕೊಳ್ತಾರೆ. ಜಗತ್ತನ ಪ್ರಜ್ಞೆಯನ್ನ, ಆಲೋಚನೆಯನ್ನ ಬದಲಾಯಿಸಿರುವಂತ ಚಿಂತನೆಗಳಲ್ಲಿ ನಿಮ್ಗೆಲ್ಲ ಹೇಳಿರ್ಬೋದು ಅಲ್ವಾ? ಕಾರ್ಲ್ ಮಾರ್ಕ್ಸ್ ಚಿಂತನೆಗಳು ಕೂಡ ಕಾರಣ ಆಗಿದೆ. ಅದ್ರ ಜೊತೆಗೆ ಸೈಕಾಲಜಿ ವಿಚಾರಗಳಿದಾವಲ್ಲ, ಅವು ಕೂಡ ಮನಃಶಾಸ್ತ್ರದ ವಿಚಾರಗಳು, ಡಾರ್ವಿನ್ನ ವಿಕಾಸವಾದ ಕೂಡ ಕಾರಣ ಆಗಿದೆ. ಈ ರೀತಿ ಕೆಲವು ವಿಚಾರಗಳು, ಯುರೋಪ್ನಿಂದ ಬಂದ ವಿಚಾರಗಳು ಜಗತ್ತಿನ ಆಲೋಚನೆಯ ದಿಕ್ಕನ್ನು ಬದಲಾಯಿಸಿದೆ. ಅಂಥವನ್ನೆಲ್ಲ ಅವರು ಓದ್ಕೊಂಡಿದ್ರಿಂದಾಗಿ ಅವರ ಆಲೋಚನೆ, ಆಮೇಲೆ ಭಾರತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಹಾಯಕ ಆಯಿತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಉಪ್ಪಿನ ಸತ್ಯಾಗ್ರಹ ನಡೀತಾ ಇರ್ತದೆ ಭಾರತದಲ್ಲಿ. ಅದರ ವಿಷಯವನ್ನು ಕುರಿತು ಅವ್ರು ಜರ್ಮನಿಯಲ್ಲಿ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ PhD ಮಾಡಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನ ಹೇಳಬೇಕು. ಅವ್ರು ಎಷ್ಟು ಚಾಲಾಕಿ ಇದ್ರು, ಎಷ್ಟು ಆತ್ಮವಿಶ್ವಾಸ ಇತ್ತು ಅಂತ. ಹಡಗ್ನಲ್ಲಿ ಅವರು ಕೊಲಂಬೋಗೆ ಬರ್ತಾರೆ. ಕೊಲಂಬೋದಿಂದ ಚೆನ್ನೈಗೆ ಬರ್ತಾರೆ. ಅಲ್ಲಿ ಬರೋಷ್ಟಕ್ಕೆ ಅವರ ಹಡಗ್ನಲ್ಲಿದ್ದಂತಹ ಅವರ ಸರಕುಗಳು, ಪುಸ್ತಕಗಳು ಎಲ್ಲವೂ ಕಳ್ತನ ಆಗ್ತೈತೆ. ಲೋಹಿಯಾ ಅವ್ರದ್ದು ಇನ್ನೂ ಅವ್ರು 22-23 ವರ್ಷದ ವಿದ್ಯಾರ್ಥಿ ಅಷ್ಟೇ, ಹುಡುಗ. ಕಳ್ತನ ಆಗುತ್ತೆ. ಅವರು ಆತ್ಮವಿಶ್ವಾಸ ಕಳ್ಕೊಳ್ಳಲ್ಲ. ಅವರು ಯಾರೋ ಒಬ್ರ ಹತ್ರ ಹಿಂದೂ ಪತ್ರಿಕೆಯ ಕಾರ್ಯಾಲಯ ಎಲ್ಲಿದೆ ಅಂತ ಅಡ್ರೆಸ್ ಅನ್ನ ಕೇಳ್ಕೊಂಡು ಹೋಗಿ, ನಾನು ಜರ್ಮನಿಯಲ್ಲಿ ಹಿಟ್ಲರ್ನ ಆಡಳಿತ ಆಗ್ತಾನೆ ಶುರುವಾಗ್ತಾ ಇರ್ತದೆ, ಅದ್ರ ಬಗ್ಗೆ ನಾನು ಲೇಖನ ಬರ್ಕೊಡ್ತೀನಿ, ನೀವು ನಮಗೆ ಅದ್ರ ಬಗ್ಗೆ ಸ್ವಲ್ಪ ಹಣ ಕೊಡಿ ಅಂತ ಕೇಳ್ತಾರೆ. ಅವರು ಪರೀಕ್ಷೆ ಮಾಡ್ತಾರೆ. ಇಷ್ಟು ಚಿಕ್ಕ ಹುಡುಗ ಅಂತ ದೊಡ್ಡ ವಿಚಾರದ ಬಗ್ಗೆ, ಇಂಟರ್ನ್ಯಾಷನಲ್ ಅಫೇರ್ ಬಗ್ಗೆ ಬರೆಯಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಆದರೂ ಅವರು ಒಂದು ಅವಕಾಶ ಕೊಡ್ತಾರೆ. ಅಲ್ಲೇ ಕೂತ್ಕೊಂಡು ತಮ್ಮ ಅಲ್ಲೇನು ಜರ್ಮನಿಯಲ್ಲಿ ತಿಳ್ಕೊಂಡಿದ್ರು, ನೋಡಿದ್ರು, ಅದನ್ನೆಲ್ಲ ವಿಚಾರವನ್ನ, ಹಿಟ್ಲರ್ನ ಬಗ್ಗೆ ಅವರು ಲೇಖನವನ್ನು ಬರ್ಕೊಡ್ತಾರೆ. ಅವ್ರಿಗೆ 20 ರೂಪಾಯಿ ಕೊಡ್ತಾರೆ ಆಗಿನ ಕಾಲದಲ್ಲಿ, 1930s ಅಲ್ಲಿ. ಅದನ್ನ ತೆಗೆದುಕೊಂಡು ಅವರು ಕೋಲ್ಕತ್ತಾಗಿ ಪ್ರಯಾಣ ಮಾಡ್ತಾರೆ. ಅಂದ್ರೆ ಅಷ್ಟು ಆತ್ಮವಿಶ್ವಾಸ, ಅಷ್ಟು ಜ್ಞಾನ, ತಿಳುವಳಿಕೆ ಇದ್ದಂತಹ ವ್ಯಕ್ತಿ ಲೋಹಿಯಾ ಆಗಿರ್ತಾರೆ. ಅವರು ಸ್ವತಂತ್ರ ಬರೋವರೆಗೂ 1947ರವರೆಗೂ ಸ್ವತಂತ್ರ ಅವರು ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಬಂದಾದ್ಮೇಲೆ ಅವರು ಒಂದು ಕಾಂಗ್ರೆಸ್ 1934ರಲ್ಲಿ ಕಾಂಗ್ರೆಸ್ನಿಂದ ಬೇಸರಗೊಂಡಂತಹ ಕೆಲವು ಸಮಾಜವಾದಿ ವ್ಯಕ್ತಿಗಳು ಭಾರತದಲ್ಲಿರ್ತಾರೆ. ಜಯಪ್ರಕಾಶ್ ನಾರಾಯಣ ಅವ್ರ ಬಗ್ಗೆ ಕೆಲವು ಫೋಟೋಗಳನ್ನ ತೋರಿಸ್ಬೇಕು ಅಂತ ತಂದಿದ್ದೀನಿ ನೋಡಿ. ಇವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ, ಇವ್ರ ಹೆಸರು ಕೇಳಿರೋದು, ಕರ್ನಾಟಕದವರು. ಇವರು ಪ್ರಾರಂಭದ ಸಮಾಜವಾದಿಗಳು, ಕರ್ನಾಟಕದಲ್ಲಿ ಸಮಾಜವಾದಿಗಳ ಒಂದು ಸಂಘಟನೆ ಕಟ್ಟಿದವರು ಇವರಾಗಿದ್ದಾರೆ. ಇವರು ಮಹಾರಾಷ್ಟ್ರದವರು, ಪೂನಾದವರು, ಸಾಣೆ ಗುರೂಜಿ ಅಂತೇಳಿ. ಇವರು ಮುಂಬೈನವರು, ಯೂಸುಫ್ ಮೆಹರಾಲಿ ಅಂತೇಳಿ. ಬಹಳ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಂತಹ ವ್ಯಕ್ತಿ. ಇಂಡಿಯಾದ ದೊಡ್ಡ ಸಮಾಜವಾದಿಗಳು ಅಂತ ಹೆಸರು ಪಡ್ಕೊಂಡಿರೋರು ಇವರಿದಾರಲ್ಲ. ಇವ್ರನ್ನ ಭಾರತದ ಸಮಾಜವಾದದ ಪಿತಾಮಹ ಅಂತ ಕರೀತಾರೆ. ಆಚಾರ್ಯ ನರೇಂದ್ರ ದೇವ ಅಂತ ಹೇಳಿ, ಆಚಾರ್ಯ ನರೇಂದ್ರ ದೇವ ಸಮಾಜವಾದದ ಪಿತಾಮಹ ಅಂತ ಹೇಳಿ ಕರೀತಾರೆ, ಆಯ್ತಾ.
ಜಯಪ್ರಕಾಶ್ ನಾರಾಯಣ್. ಅದ ಆಗಿನ ಕಾಲದಲ್ಲಿ 1950-60s ವಿದೇಶದಿಂದ ಯಾರಾದರೂ ಪ್ರತಿನಿಧಿ ಬಂದರೆ ಅವರು ಆಗಿನ ಪ್ರಧಾನಿ ನೆಹರೂನ್ ಭೇಟಿ ಮಾಡ್ತಿದ್ರಂತೆ. ನೆಹರೂನ್ ಕೇಳ್ತಿದ್ರಂತೆ ಮುಂದೆ ನಾನು ಯಾರನ್ನು ಭೇಟಿ ಮಾಡಬೇಕು ಅಂತಂದರೆ ಅವರು ಇವ್ರ ಹೆಸರು ಹೇಳ್ತಿದ್ರಂತೆ, ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಭೇಟಿ ಮಾಡಿ ಅಂತೇಳಿ. ಹಾಗಾದ್ರೆ ಇವ್ರು ಯಾವ ಪೋಸ್ಟಲ್ಲಿ ಇದ್ರು? ಇವರೊಬ್ರು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿರಲಿಲ್ಲ, ಆದರೂ ಇವ್ರನ್ನ ಲೋಕನಾಯಕ ಅಂತ ಕರಿತೀವಿ. ಯಾವ ಪೋಸ್ಟಲ್ಲೂ ಇರಲಿಲ್ಲ, ಆದರೂ ಇವರು ಭಾರತಕ್ಕೆ ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಆಯ್ತಾ, ಲೋಹಿಯಾಗಿಂತ ಅಷ್ಟೇ ಒಂದು ಕೊಡುಗೆ ಇವ್ರದ್ದು ಕೂಡ ಇದೆ. ಇನ್ನು ಇವರು SM ಜೋಶಿ ಅಂತ, ಇವರು ಮಹಾರಾಷ್ಟ್ರ ಮೂಲದವರು, ದೊಡ್ಡ ಸೋಷಿಯಲಿಸ್ಟ್ ಲೀಡರ್. ಕರ್ಪೂರಿ ಠಾಕೂರ್ ಅಂತ, ಇವ್ರನ್ನ ಬಿಹಾರದಲ್ಲಿ ಜನನಾಯಕ ಅಂತ ಕರೀತಾರೆ, ಜನನಾಯಕ ಅಂತೇಳಿ ಕರೀತಾರೆ. ಇವರು ಒಂದು ವಿಶಿಷ್ಟವಾದ ವ್ಯಕ್ತಿ. ಇವರು ನಾಯಿಂದ ಅಂದರೆ ಬಾರ್ಬರ್ ಫ್ಯಾಮಿಲಿಯಿಂದ ಬಂದವರು, ಲೋಹಿಯಾ ಶಿಷ್ಯ. ಕಡಿಮೆ ಓದಂಥವ್ರು, ಜಾಸ್ತಿ ಓದಂಥವ್ರಲ್ಲ. ಆದರೆ ಬಿಹಾರದಲ್ಲಿ 3 ಸಲ ಮುಖ್ಯಮಂತ್ರಿ ಆಗಿದ್ರು. ಬಿಹಾರದಲ್ಲಿ ಇವ್ರ ಹೆಸರಿನ ಯೂನಿವರ್ಸಿಟಿ ಇದೆ, ಇವ್ರ ಹೆಸರಿನ ದೊಡ್ಡ ದೊಡ್ಡ ನಗರ, ಆಸ್ಪತ್ರೆಗಳು, ಕಾಲೇಜುಗಳು ಎಲ್ಲ ಇದೆ. ಆಯ್ತಾ, ಇವರೊಬ್ರು ಮುಖ್ಯವಾದಂಥ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಕಳೆದ ವರ್ಷ. ಇನ್ನು ಕೊನೆಯದಾಗಿ ನಮ್ಮ ಉಪನ್ಯಾಸದ ವಿಷಯ ಇಲ್ಲಿದೆಯಲ್ಲ, ರಾಮ್ ಮನೋಹರ್ ಲೋಹಿಯಾ. ಸೊ ಲೋಹಿಯಾ ಅವರು ಹೀಗೆ ಭಾರತಕ್ಕೆ ಬಂದ ನಂತರ 1934ರಿಂದ 1947ರವರೆಗೂ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಆಗ ಅವರು ಗಾಂಧೀಜಿಯ ಅನುಯಾಯಿಯಾಗಿ, ಗಾಂಧೀಜಿಯ ಸಮೀಪವರ್ತಿಯಾಗಿ ಇರ್ತಾರೆ. ಅವ್ರದ್ದು ದೊಡ್ಡ ಸಾಧನೆಗಳಲ್ಲಿ ಹೇಳ್ಬೇಕಾದ್ರೆ, ಸ್ವತಂತ್ರ ಇನ್ನೇನು ಘೋಷಣೆ ಆಯಿತು ಅನ್ನೋ ಸಂದರ್ಭದಲ್ಲಿ ನೌಕಾಲಿ ಒಳಗಡೆ ಅನ್ನೋ ಕಡೆ ಒಂದು ಹಿಂದೂ ಮುಸ್ಲಿಂ ಘರ್ಷಣೆ ಆಗುತ್ತೆ. ಆಗ ಲೋಹಿಯಾ ಅವರು ಗಾಂಧೀಜಿಯವರ ಜೊತೆ ಹೋಗಿ ಆ ಘರ್ಷಣೆಯನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಏನು ದೆಹಲಿ ಒಳಗಡೆ ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಗಲಾಟೆಗಳಾಯಿತು, ಸಾವು ನೋವುಗಳು ಸಂಭವಿಸ್ತೋ, ಆ ಸಂದರ್ಭದಲ್ಲಿ ನೌಕಾಲಿಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸ್ತಾ ಇರೋದಕ್ಕೆ ಗಾಂಧೀಜಿಯ ಜೊತೆಯಲ್ಲಿ ಸಮಾನವಾಗಿ ದುಡಿದಂಥವರು ಲೋಹಿಯಾ ಅವರು ಆಗಿರ್ತಾರೆ. ಆಮೇಲೆ ಆಗಸ್ಟ್ ಕ್ರಾಂತಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಸ್ವತಂತ್ರ ಹೋರಾಟದ ವಿಚಾರದಲ್ಲಿ ತಿಳ್ಕೊಂಡಿರ್ತಾರೆ. ಆಗಸ್ಟ್ ಕ್ರಾಂತಿ ಯಾವಾಗಾಯಿತು ಇಂಡಿಯಾದಲ್ಲಿ? 1942ರಲ್ಲಿ. ಇಷ್ಟು ಈ ವಿಚಾರ ಇದು. ಆ ಸಂದರ್ಭದಲ್ಲಿ ಇವರು 3 ವರ್ಷಗಳ ಕಾಲ ಭೂಗತರಾಗಿ ಹೋರಾಟಗಳು ನಡೆಸಿದ್ರು. ಅದರಲ್ಲೂ ವಿಶೇಷವಾಗಿ ಅವರು ಕಾಂಗ್ರೆಸ್ ರೇಡಿಯೋ ಅನ್ನೋದೊಂದು ಪ್ರಾರಂಭ ಮಾಡಿದರು. ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ವಿರುದ್ಧವಾಗಿಯೇ ಒಂದು ರೇಡಿಯೋ ಸ್ಟೇಷನ್ ಅನ್ನು ಭೂಗತವಾಗಿ ಸ್ಥಾಪನೆ ಮಾಡಿ ಅದ್ರ ಮೂಲಕ ಗಾಂಧಿ ವಿಚಾರಗಳನ್ನ, ಸ್ವತಂತ್ರ ಹೋರಾಟದ ವಿಚಾರಗಳನ್ನ, ಬ್ರಿಟಿಷರ ವಿರುದ್ಧ ಸಂಘಟನೆಯನ್ನ ಮಾಡಿದಂಥವ್ರು JP ಲೋಹಿಯಾ, ಪೂರ್ಣಿಮಾ ಬ್ಯಾನರ್ಜಿ ಅಂತ ಅನ್ನೋರು, ಅವ್ರು ಕಳೆದ ವರ್ಷ ತೀರ್ಕೊಂಡಿದ್ರು. ಈ ಥರದವರೆಲ್ಲ ಸಮಾಜವಾದಿಗಳೆಲ್ಲ ಸೇರಿ ಅವರು ಮಾಡಿದ್ರು. ಸೊ ಕೊನೆಗೆ ಅವರು ಬಾಂಬೆ ಒಳಗಡೆ ಬ್ರಿಟಿಷರಿಗೆ ಸಿಗಾಕೊಂಡ್ರು. ಅವ್ರನ್ನ ಲಾಹೋರ್ ಜೈಲಿಗೆ ಹಾಕಿದ್ರು. ಲಾಹೋರ್ ಜೈಲಲ್ಲಿ ಅವ್ರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟರು. ಎಂಥ ಹಿಂಸೆ ಸ್ವತಂತ್ರ ಹೋರಾಟಗಾರರಿಗೆ ಅಂದರೆ, ರಾತ್ರೆಲ್ಲ ನಿದ್ದೆ ಮಾಡ್ದ ಹಾಗೆ ಅವ್ರನ್ನ ಇಬ್ಬರಿಸೇ ಇರೋದು. ಯಾವಾಗ ನಿದ್ದೆ ಮಾಡೋ ಹಾಗೆ ಇಲ್ಲ. ಒಬ್ಬ ವ್ಯಕ್ತಿ ನಿದ್ದೆನೇ ಮಾಡಲಿಲ್ಲ 24 ಗಂಟೆ, 48 ಗಂಟೆ, 36 ಗಂಟೆ ಅಂದರೆ ಏನಾಗುತ್ತೆ? ಆರೋಗ್ಯದ ಮೇಲೆ ತೀರಾ ಪ್ರಭಾವ ಬೀರುತ್ತೆ. ಆ ಥರದ ಶಿಕ್ಷೆಗಳನ್ನು ಕೊಡೋದು. ಆಮೇಲೆ ಅವರು ಕೂತ್ಕೊಳ್ಳೋ ಆಗಿಲ್ಲ, ನಿಂತ್ಕೊಳ್ಳೋ ಆಗಿಲ್ಲ, ಅವ್ರ ಮುಂದೆ ಶಬ್ದ ಮಾಡ್ತಾನೇ ಇರೋದು. ಅದೆಲ್ಲ ವಿಚಿತ್ರವಾದ ಬ್ರಿಟಿಷರು ಕೊಡ್ತಿದ್ದಂಥ ಶಿಕ್ಷೆಗಳು. ಈಗ ಅವನ್ನೆಲ್ಲ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಅವ್ರಿಗೆ ಸ್ವಂತದ ಸಮಯ ಅನ್ನೋದು ಕೊಡ್ತಾನೇ ಇರಲಿಲ್ಲ. ಆಮೇಲೆ ಲೋಹಿಯಾ ಮುಂದೆ ಬರೋದು, ಗಾಂಧೀಜಿನ ಬೈತಾ ಇರೋದು, ಸ್ವತಂತ್ರ ಹೋರಾಟಗಾರರನ್ನ ಬಾಯಿಗೆ ಬಂದಾಗ ಬೈಕೊಳ್ತಾ ಇರೋದು. ಅಂದರೆ ಬೇಕು ಅಂತ ನಮ್ಮ ಸಿಟ್ಟನ್ನು ಕೆರಳಿಸುವಂಥದ್ದು. ಈ ಥರದ ಶಿಕ್ಷೆಗಳನ್ನೆಲ್ಲ ಇವ್ರಿಗೆ ಕೊಡ್ತಾ ಇದ್ರು. ಆಗಲೇ ಅವ್ರ ತಂದೆ ಕೂಡ ತೀರೋಗ್ತಾರೆ. ಅವ್ರ ತಂದೆ ತೀರೋದು ಕೂಡ ಅವರು ಈಚೆ ಬರೋದಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ನೀವು ಕ್ಷಮಾಪಣೆ ಪತ್ರವನ್ನು ಬರೆದುಕೊಡಿ ಅಂತ ಬ್ರಿಟಿಷರು ಕೇಳ್ತಾರೆ. ಲೋಹಿಯಾ ದೇಶಭಕ್ತ, ಬರೆದುಕೊಡಲ್ಲ. ಹಾಗಾಗಿ ಅವ್ರ ತಂದೆ ತೀರ್ಕೊಂಡಾಗ ಕೂಡ ಈಚೆ ಬರೋದೇ ಇಲ್ಲ. ಕೊನೆಗೆ ಇನ್ನೇನು ಸ್ವತಂತ್ರ ಕೊಡ್ತೀವಿ ಅಂತ ಒಂದು 2ನೇ ಮಹಾಯುದ್ಧದ ಘಟನೆಗಳ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸ್ವತಂತ್ರ ಬರುತ್ತೆ ಅಂತ ಅಂದ ಸಂದರ್ಭದಲ್ಲಿ ಅವರ ಬಿಡುಗಡೆ ಆಗುತ್ತೆ. JP ಅವ್ರದ್ದು ಕೂಡ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬರ್ತಾರೆ. ಆಗ್ಲಿಂದ ಅವ್ರದ 2ನೇ ಇನ್ನಿಂಗ್ಸ್ ಅಂತ ಏನು ಹೇಳ್ತೀವಿ, ಆ ಇನ್ನಿಂಗ್ಸ್ ಶುರು ಆಗುತ್ತೆ. ಸ್ವತಂತ್ರ ಬಂದ ನಂತರ 20 ವರ್ಷಗಳ ಕಾಲ ಅವರು ಬದುಕಿರ್ತಾರೆ. 1947ರಿಂದ 67ರವರೆಗೂ ಅವರು ಜೀವಿಸಿರ್ತಾರೆ. ಆ ಹೊತ್ತಿನಲ್ಲಿ ಅವರು ಮಾಡಿದಂತಹ ಒಂದು ಹೋರಾಟಗಳೇನಿದೆ ಅದು ಬಹಳ ವಿಶಿಷ್ಟವಾದದ್ದು. ಅದರಲ್ಲೂ ಹಿಮಾಲಯ ರಕ್ಷಿಸಿ ಅನ್ನೋ ಒಂದು ಹೋರಾಟ, ಅಂಗ್ರೇಜಿ ಹಟಾವೋ ಅಂದರೆ ಇಂಗ್ಲಿಷ್ ಬೇಡ, ನಮಗೆ ಇಂಗ್ಲಿಷ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಪಕ್ಷಾತೀತವಾಗಿ ಸಮಾಜವಾದಿ ಪಕ್ಷದಿಂದ ಹೊರಗಡೆ ಇಟ್ಟು ಅದೊಂದು ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಬೇರೆ ಬೇರೆ ಊರುಗಳಲ್ಲಿ ಅವರು ಆ ದೇಶೀಯ ಭಾಷಾ ಸಮ್ಮೇಳನಗಳನ್ನ ನಡೆಸ್ತಾರೆ. ಅಂಥದ್ದೊಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಅಂತ ಹೇಳಿ
ಕೋರ್ಕೊಳ್ಳೋದಿಕ್ಕೆ ಅವರು ಮೈಸೂರಿಗೆ ಬಂದಿರ್ತಾರೆ. ಯಾರನ್ನು ಭೇಟಿ ಮಾಡೋದಕ್ಕೆ? ಎನಿ ಗೆಸ್? ಯಾರಾದ್ರೂ ಗೆಸ್ ಮಾಡ್ತೀರಾ? ಕುವೆಂಪು ಅವ್ರನ್ನ ಕೇಳ್ಕೊಳ್ಳೋದಕ್ಕೆ. ಕುವೆಂಪು ಕೂಡ ಇಂಗ್ಲಿಷ್ಗೆ ಅವರು ಅಷ್ಟು ಇದಿಲ್ಲ, ಅವರು ಕೂಡ ಅದನ್ನ ವಿರೋಧಿಸ್ತಾ ಇದ್ರು. ಇಂಗ್ಲಿಷ್ನ ಪೂತನಿ ಅಂತ ಅವರು ಸಾಹಿತ್ಯದಲ್ಲೆಲ್ಲ ಕರೆದಿರೋರು ಗೊತ್ತಿದೆ ನಿಮಗೆ. ಇಂಗ್ಲಿಷ್ನ ಅವಾಂತರದ ಬಗ್ಗೆ ಅವರೆಲ್ಲ ಹೇಳ್ತಾರೆ. ಯಾಕೆ ಅವರು ಇಂಗ್ಲಿಷ್ನ ಅಷ್ಟು ವಿರೋಧಿಸ್ತಾ ಇದ್ರು ಅಂತ ಅಂದ್ರೆ, ಆಸ್ತಿ, ಜಾತಿ ಮತ್ತೆ ಇಂಗ್ಲಿಷ್, ಈ ಮೂರರಲ್ಲಿ ಎರಡು ಯಾರ ಹತ್ರ ಇರುತ್ತೋ ಅವರು ಅಧಿಕಾರ ವರ್ಗ, ಭಾರತದ ಆಳುವ ವರ್ಗಕ್ಕೆ ಸೇರ್ತಾರೆ ಅಂತ ಲೋಹಿಯಾ ಭಾವಿಸ್ತಾ ಇದ್ರು. ಒಂದು ಆಸ್ತಿ ಇರಬೇಕು, ಇಂಗ್ಲಿಷ್ ಇರಬೇಕು, ಅದಿದ್ರು ಕೂಡ ಅವರು ಆಳುವ ವರ್ಗಕ್ಕೆ ಸೇರೋಕೆ ಅರ್ಹತೆ ಪಡ್ಕೊಳ್ತಾರೆ ಇಂಡಿಯಾದಲ್ಲಿ. ಅಥವಾ ಜಾತಿ ಅಥವಾ ಆಸ್ತಿ, ಜಾತಿ ಅಥವಾ ಇಂಗ್ಲಿಷ್, ಈ ತರ ಯಾವ್ದಾದ್ರೂ 2 ಅಂಶ, 3 ಅಂಶದಲ್ಲಿ 2 ಅಂಶ ಇದ್ರೆ ಅವರು ಭಾರತದ ಆಳುವ ವರ್ಗಕ್ಕೆ ಸೇರ್ತಾರೆ ಅಂತೇಳಿ. ಭಾರತದ ಆಳುವ ವರ್ಗ ಎಷ್ಟಿದೆ? ಬಹಳ ಕಡಿಮೆ, ಒಂದು 10% ಇರ್ಬೋದು. ಉಳಿದ 90% ಆಳಿಸಿಕೊಳ್ಳುವ ವರ್ಗದಲ್ಲಿದೆ. ಆಳಿಸಿಕೊಳ್ಳುವ ವರ್ಗ ಹೇಗಿರುತ್ತೆ, ಅದು ಯಾವ ರೀತಿ ಶೋಷಣೆಯನ್ನು ಅನುಭವಿಸುತ್ತೆ ಅನ್ನೋದನ್ನ ನಿಮ್ಗೆಲ್ಲ ಓದೇ ಇರ್ತೀರ. ನೀವೆಲ್ಲ ಸೋಷಿಯಾಲಜಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಓದೇ ಇರ್ತೀರ. ಶೋಷಣೆ ಅನ್ನೋದಾಗ್ಲಿ, ಆಮೇಲೆ ಶೋಷಕರು ಹೇಗಿರ್ತಾರೆ, ಅವರ ಗುಣ ಸ್ವರೂಪಗಳನ್ನ ನೀವು ತಿಳ್ಕೊ. ಈ ತರ 20 ವರ್ಷಗಳ ಕಾಲ ಲೋಹಿಯಾ ಹಲವು ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ. ಆ ಹೋರಾಟಗಳ ದೆಸೆಯಿಂದ ನಮ್ಮ ದೇಶ ಸಾಕಷ್ಟನ್ನು ಗಳಿಸ. ಅದರಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು, ಅವರು ರಾಜಕಾರಣಿ ಆಗಿದ್ರು, ಮೂಲತಃ ರಾಜಕಾರಣಿ ಆಗಿದ್ರು. ರಾಜಕಾರಣಿ ಆಗಿದ್ರು ಕೂಡ ಅವರು ಒಬ್ಬ ಸಾಹಿತಿ ರೀತಿಯಲ್ಲಿ ಅವರು ಏನ್ ಮಾಡೋದು, ಸಾಹಿತ್ಯ ಓದ್ತಿದ್ರು, ಬರಿತಾ ಇದ್ರು. ಸೃಜನಾತ್ಮಕ ಸಾಹಿತ್ಯ ಅಲ್ಲ, ಎಲ್ಲ ವಿಚಾರ ಸಾಹಿತ್ಯವನ್ನ ಬರೆದಿರು. ಇಲ್ಲಿ ನಾನು ನಿಮ್ ಗಮನಕ್ಕೆ ತರುವಂತ ಕೆಲವು ಯಾವುದು ಅಂದ್ರೆ, ಮೊದಲೇದು ಜಾತಿ ಭೇದ ಲಿಂಗ ಭೇದ ಅನ್ನೋ ಒಂದು ಲೇಖನ. ಆಮೇಲೆ ರಾಮ ಕೃಷ್ಣ ಶಿವ ಅಂತೇಳಿ ಅವರು ನಮ್ಮ ಪುರಾಣಗಳ ಬಗ್ಗೆ, ರಾಮಾಯಣ ಮತ್ತು ಮಹಾಭಾರತ ಎರಡರ ಬಗ್ಗೆ ವಿಶಿಷ್ಟವಾದಂತಹ ಒಂದು ಅಂತರ್ನೋಟ, ಒಳನೋಟವನ್ನ ಕೊಡುವಂತ ಲೇಖನವನ್ನ ಬರೆದಿದ್ದಾರೆ. ಅದರಲ್ಲಿ ಹೇಳುವಂತ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ವಿದ್ಯಾರ್ಥಿಗಳು ಇರೋದ್ರಿಂದ ಪ್ರಸ್ತಾಪ ಮಾಡ್ತೀನಿ. ಅವರು ರಾಮಾಯಣವನ್ನ ಮತ್ತೆ ರಾಮನನ್ನ ಹೇಗೆ ಕಾಣ್ತಾರೆ ಅಂದ್ರೆ, ರಾಮ ಸೀಮಿತ ವ್ಯಕ್ತಿತ್ವದವನು. ಅವನು ಇಂಡಿಯಾಗೆ ಏನ್ ಮಾಡ್ದ ರಾಮ ಅಂದ್ರೆ, ಭಾರತದ ಉತ್ತರ ಮತ್ತು ದಕ್ಷಿಣವನ್ನು ಒಂದು ಮಾಡ್ದ ಅಂತ ಹೇಳ್ತಾರೆ. ರಾಮ ಅಯೋಧ್ಯೆಯವನು. ಅವನು ಎಲ್ಲಿವರೆಗೂ ಬಂದಿದ್ದ? ಕನ್ಯಾಕುಮಾರಿ, ಆಮೇಲೆ ಶ್ರೀಲಂಕಾ, ಅಲ್ಲಿವರೆಗೂ ಓಡಾಡಿದ್ದಂಥದ್ದು. ಸೊ ರಾಮ ಓಡಾಡಿದ ಜಾಗದಲ್ಲಿ ನೀವು ಯಾವ ಹಳ್ಳಿಲಾದ್ರೂ ಯಾವ ಊರಲ್ಲಾದ್ರೂ ಕೇಳಿ, ರಾಮ ನಮ್ಮೂರಾಗ ಓಡಾಡಿದ್ದ, ಸೀತೆ ನಮ್ಮೂರಿಗಿತ್ತು ಅಲ್ವಾ, ಹನುಮಂತ ಇಲ್ಲಿದ್ದ, ಈ ತರದ ಒಂದು ನೆನಪುಗಳನ್ನ ಕಟ್ಕೊಡುವಂಥದ್ದು. ಅಂದ್ರೆ ಇಡೀ ಭಾರತವನ್ನ ಒಂದು ಮಾಡಿದಂತಹ ವ್ಯಕ್ತಿಯಾಗಿ ರಾಮನನ್ನ ಲೋಹಿಯಾ ಕಾಣ್ತಾರೆ. ಹಾಗೆ ಕೃಷ್ಣನನ್ನ ಹೇಗ್ ನೋಡ್ತಾರೆ? ಸಮೃದ್ಧ ವ್ಯಕ್ತಿತ್ವದವನು ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣ ಏನ್ ಮಾಡ್ದ ಭಾರತಕ್ಕೆ ಅಂದ್ರೆ, ಪೂರ್ವ ಪಶ್ಚಿಮವನ್ನ ಒಂದು ಮಾಡ್ದ. ಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ, ಹೌದಾ, ಉತ್ತರ ಪ್ರದೇಶ. ಅವನು ಎಲ್ಲ ಆಳ್ವಿಕೆ ಮಾಡಿದ್ ಅಥವಾ ಅವನ ಸಾಮ್ರಾಜ್ಯ ಎಲ್ಲ ಇದ್ದದ್ದು ಗುಜರಾತ್, ದ್ವಾರಕೆ, ಹೌದಾ. ಅಂದ್ರೆ ಪೂರ್ವ ಪಶ್ಚಿಮವನ್ನ ಒಂದು ಮಾಡಿದಂತಹ ವ್ಯಕ್ತಿ, ಸಮೃದ್ಧ ವ್ಯಕ್ತಿತ್ವದವನು ಅಂತ ಹೇಳ್ತಾರೆ. ಹಾಗೇನೆ ಶಿವ, ಅವನು ಗಾತ್ರಾತೀತ ವ್ಯಕ್ತಿತ್ವ. ಇತ್ತೀಚೆಗೆ ಶಿವರಾತ್ರಿ ಎಲ್ಲ ಆಗಿದೆಯಲ್ಲ, ಶಿವನ ಇಂಥ ಜಾಗಕ್ಕೆ ಸೀಮಿತಗೊಳಿಸ್ತೀವಿ ಅಂತ ನಾವು ಹೇಳಕ್ಕಾಗಲ್ಲ. ಇಡೀ ದೇಶದ ಯಾವುದೇ ಭಾಗಕ್ಕೆ ಹೋದ್ರೂ ಶಿವನ ಬಗ್ಗೆ ಒಂದು ಆರಾಧನೆಗಳಾಗ್ಬೋದು, ಅವನ ನೆನಪುಗಳಾಗ್ಬೋದು, ಪೂಜೆಗಳು ಇಂಥದ್ದೆಲ್ಲ ಇರುವಂಥದ್ದು. ಈ ರೀತಿಯಾಗಿ ಈ 3 ಜನರನ್ನ, ರಾಮ ಕೃಷ್ಣ ಶಿವ, ಈ 3 ಭಾರತದ ಮಹಾನ್ ಸ್ವಪ್ನಗಳು ಅಂತ ಹೇಳ್ತಾರೆ. ಸೀಮಿತ ವ್ಯಕ್ತಿತ್ವದ ರಾಮ ಇಡೀ ದೇಶವನ್ನ ಒಂದು ಮಾಡ್ದ. ಅಯೋಧ್ಯೆಗೆ ಅವನು ಈ ಬೇರೆ ಬೇರೆ ರಾಜ್ಯಗಳೆಲ್ಲ ಒಂದುಗೂಡಿಸ್ತಾ ಅಂತ ಎಲ್ಲ ಹೇಳ್ತಾರೆ. ಅದನ್ನ ನೀವು ಆಸಕ್ತಿ ಇದ್ರೆ ಓದ್ಬೋದು. ಸೊ ಸಿಗುತ್ತೆ ನಿಮ್ಗೆ ಅದೆಲ್ಲ. ಕರ್ನಾಟಕ ಸರ್ಕಾರವೇ ಪುಸ್ತಕಗಳನ್ನ ಕಡಿಮೆ ಬೆಲೆಯಲ್ಲಿ ಪುಸ್ತಕಗಳನ್ನ ಪ್ರಕಟಿಸಿದೆ, ರಾಮ ಮನೋಹರ್ ಲೋಹಿಯಾ ಸಂಪುಟ ಅಂತೇಳಿ. ಇದು 1 ಮತ್ತೆ ಇದು 2. ಈಗ 10 ಸಂಪುಟ ಆಗಿದೆ. ಮೊದಲು 6 ಸಂಪುಟ ಪ್ರಕಟಿಸಿದ್ರು. ಅದಕ್ಕೆ ವಿಜಯ್ ಸರ್ ಅವರ ಕಾಣಿಕೆ ಕೂಡ ಇದೆ. ಈ ಸ್ವಾತಂತ್ರ್ಯದ ಅಂತರ್ಜಲ ಅಂತ ಕಾಣಿಸ್ತಾ ಇರೋದು ನಿಮ್ಗೆ, ಇದು ಲೋಹಿಯಾ ಅವರ ಪ್ರಾತಿನಿಧಿಕ ಲೇಖನಗಳ ಸಂಕಲನ. ನೋಡಿ, ಲೋಹಿಯಾ ಒಬ್ರು ರಾಜಕಾರಣಿ, ಆದ್ರೆ ಅವ್ರದ್ದು 10 ಸಂಪುಟ ಬರಹಗಳಿದೆ. ಸೊ ಈ ರೀತಿಯಾಗಿ ಇದ್ರೊಳಗಡೆ ಇದೆ. ಈ ಸ್ವಾತಂತ್ರ್ಯದ ಅಂತರ್ಜಲದ ಬಗ್ಗೆ ಹೇಳ್ತಾ ಇದ್ದಲ್ಲ, ಈ ಲೇಖನವನ್ನ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿರೋರು ವಿಜಯ್ ಸರ್ ಅವರೇ. ಅದು ಸುಮಾರು ವರ್ಷಗಳ ಹಿಂದೆ ಅವರು ಅನುವಾದಿಸಿದ್ದಾರೆ. ಸೊ ಹೀಗೆ ಲೋಹಿಯಾ ಅವರು 1967ರಲ್ಲಿ ಜನಸಾಮಾನ್ಯರ ಆಸ್ಪತ್ರೆ, ವಿಲಿಂಗ್ಟನ್ ಆಸ್ಪತ್ರೆ ಅಂತ ಡೆಲ್ಲಿಲಿದೆ, ಅಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ಒಂದು ಸೇರ್ಕೊಳ್ತಾರೆ, ಆಸ್ಪತ್ರೆ ಸೇರ್ಕೊಳ್ತಾರೆ. ಅದು ಚಿಕಿತ್ಸೆ ವಿಫಲ ಆಗುತ್ತೆ, ತೀರ್ಕೊಳ್ತಾರೆ. ಅವರು ಅವಿವಾಹಿತರಾಗಿರ್ತಾರೆ. ಅವ್ರ ಹೆಸರಲ್ಲಿ ಯಾವುದೇ ಬ್ಯಾಂಕ್ ಅಕೌಂಟ್ ಇರಲ್ಲ, ಯಾವುದೇ ಟ್ರಸ್ಟ್ ಅದೆಲ್ಲ ಇರಲ್ಲ. ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ನೆಹರು ಕಾಲದಲ್ಲಿ. ಆದ್ರೂ ಕೂಡ ಅವ್ರಿಗೆ ಕಾರು ಆ ಥರದ್ದು ಯಾವುದು ಆಸ್ತಿ ಎಲ್ಲ ಇರೋದೇ ಇಲ್ಲ, ಬ್ಯಾಂಕ್ ಅಕೌಂಟೇ ಇಲ್ವಲ್ಲ. ಹಾಗಾಗಿ ಅವರು ಜನಸಾಮಾನ್ಯರಾಗಿ ಅವರು
ತೀರ್ಕೊಳ್ತಾರೆ. ಅವರು ಮನಸ್ಸು ಮಾಡಿದರೆ ದೊಡ್ಡ ಶ್ರೀಮಂತಿಕೆಯಲ್ಲೇ ಇರೋದಾಯಿತು. ಬಜಾಜ್ ಕಂಪ್ನಿ ಇದೆಯಲ್ಲ, ಅವರ ಕುಟುಂಬದಲ್ಲೇ ಅವರು ಅಳಿಯನಾಗಿ ಇರ್ಬೋದಾಗಿತ್ತು. ಅದೆಲ್ಲವನ್ನು ತಿರಸ್ಕರಿಸಿ ಅವರು ಸಮಾಜಕ್ಕೋಸ್ಕರ ಬದುಕ್ತಾರೆ. ಇದು ಲೋಹಿಯಾ ಅವರ ಬಗ್ಗೆ ನಾನು ನಿಮಗೆ ವಿದ್ಯಾರ್ಥಿಗಳು ಇರೋದ್ರಿಂದ ಹೇಳ್ಬೇಕಾದಂತಹ ಒಂದು ಸಣ್ಣ ಸಂಕ್ಷಿಪ್ತ ಜೀವನ ಚರಿತ್ರೆ. ಇನ್ನು ಎರಡನೇದಾಗಿ ಸಮಾಜವಾದಿ ಚಿಂತನೆ ಅಂತ ಇದೆ. ಲೋಹಿಯಾ ಅವರ ಸಮಾಜವಾದಿ ಚಿಂತನೆ, ಸಮಾಜವಾದ ಅನ್ನೋದನ್ನ ಈಗ ನಾವು ಫಸ್ಟ್ ಡಿಫೈನ್ ಮಾಡ್ಕೋಬೇಕು. ಯಾರಾದ್ರೂ ಹೇಳ್ತೀರಾ ವಿದ್ಯಾರ್ಥಿಗಳು? ಸಮಾಜವಾದಿ ಅನ್ನೋದು ಸಮಾಜವಾದದಿಂದ ಬಂದಿದೆ, ಹೌದಾ? ನೀವೆಲ್ಲಿ ಗೂಗಲ್ ಮಾಡಿದ್ರೆ ಸಮಾಜವಾದ ಅಂತಂದ್ರೆ ಈ ಆಸ್ತಿಯು ಸಮಾಜದ ಹಿಡಿತದಲ್ಲಿದ್ರೆ ಅಂಥದ್ದೊಂದು ಪರಿಸ್ಥಿತಿಯನ್ನ ಸಮಾಜವಾದ ಅಂತ ಹೇಳಿ ನಮಗೆ ಉತ್ತರ ಸಿಗುತ್ತೆ. ಇದು ಸಮಾಜವಾದದ ಆರ್ಥಿಕ ಆಯಾಮ. ಸಮಾಜವಾದದ ಆರ್ಥಿಕ ಆಯಾಮ ಅಂದ್ರೆ ಅರ್ಥಶಾಸ್ತ್ರದ ಆಯಾಮದಲ್ಲಿ, ಅಂದ್ರೆ ಆಸ್ತಿ ವ್ಯಕ್ತಿಗಳ ಕೈಲಿರಬಾರ್ದು, ಅದು ಸಮಾಜದ ಹಿಡಿತದಲ್ಲಿರಬೇಕು. ಅಂಥದ್ದೊಂದು ಪರಿಸ್ಥಿತಿಯನ್ನು ಸಮಾಜವಾದ ಅಂತ ಹೇಳಿ ಆರ್ಥಿಕ ನೆಲೆಯಲ್ಲಿ ಹೇಳ್ತಾರೆ. ಈ ಸಮಾಜವಾದ ಅನ್ನೋದನ್ನ ನಾವೆಲ್ಲ ಟೆಕ್ಸ್ಟಲ್ಲಿ ಓದ್ತೀವಲ್ಲ, ಇಂಥದ್ದೆಲ್ಲ ಬಂದಿರೋದು ವೆಸ್ಟರ್ನ್ ಅಂದ್ರೆ ಯುರೋಪಿನ ಚಿಂತನೆಯಿಂದ ಮೂಡಿದಂಥದ್ದು. ಅದಕ್ಕೇನು ದೀರ್ಘ ಇತಿಹಾಸ ಇಲ್ಲ, ಕೇವಲ 200 ವರ್ಷಗಳ ಇತಿಹಾಸ ಅಷ್ಟೇ, 200-250 ವರ್ಷಗಳ ಇತಿಹಾಸ. ಫ್ರಾನ್ಸ್ನ ಕ್ರಾಂತಿ ಏನಿದೆ, ಆ ಫ್ರಾನ್ಸ್ನ ಕ್ರಾಂತಿಯೇ ಈ ಸಮಾಜವಾದದ ಉಗಮಕ್ಕೆ ಕಾರಣ ಅಂತ ಹೇಳ್ತಾರೆ. ಫ್ರಾನ್ಸ್ನ ಕ್ರಾಂತಿಯಲ್ಲಿ ಒಡಮೂಡಿದ ವಿಚಾರಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಎಲ್ಲ ಏನಿದಾವೆ ಅವು ಸಮಾಜವಾದಕ್ಕೆ ದಾರಿಯಾಯಿತು ಅಂತ ಹೇಳ್ತಾರೆ. ಆ ಫ್ರಾನ್ಸ್ ಕ್ರಾಂತಿಯ ನಂತರ ಜರ್ಮನಿಯ ಇನ್ನೊಬ್ಬ ಪ್ರಮುಖ ತತ್ವಜ್ಞಾನಿ ಹೆಗಲ್ ಅಂತ ಹೇಳಿ ಅವನು ಒಂದು ವಿಚಾರವನ್ನ ಮಂಡಿಸ್ತಾನೆ. ಅದನ್ನ ದ್ವಂದ್ವವಾದ ಅಂತ ಕರೀತಾರೆ. ಅಂದ್ರೆ ಅದು ಪ್ರಜ್ಞೆ ಮತ್ತು ಪರಿಸರ. ನಮ್ಗೊಂದು ಪ್ರಜ್ಞೆ ಇದೆಯಲ್ವಾ, ಆ ಪ್ರಜ್ಞೆ ಹೇಗೆ ಬೆಳೆಯುತ್ತೋ ಹಾಗೆ ಈ ಭೌತಿಕ ಪರಿಸರ ಕೂಡ ಬೆಳೆಯುತ್ತಾ ಹೋಗುತ್ತೆ ಅಂತೇಳಿ ಅವನು ದ್ವಂದ್ವ ಶಕ್ತಿವಾದವನ್ನ ಪ್ರತಿಪಾದಿಸ್ತಾನೆ. ಈ ದ್ವಂದ್ವವಾದವನ್ನ ಆಧಾರವಾಗಿಟ್ಕೊಂಡು ಜರ್ಮನಿ ಮೂಲದ ಇಂಗ್ಲೆಂಡ್ ವಾಸಿಯಾದಂತಹ ಕಾರ್ಲ್ ಮಾರ್ಕ್ಸ್ ಏನ್ ಮಾಡ್ತಾನೆ, ಒಂದು ಹೊಸ ವಿಚಾರವನ್ನ ಮಂಡಿಸ್ತಾನೆ. ಅದನ್ನೇ ನಾವು ಮಾರ್ಕ್ಸ್ವಾದ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತೇಳಿ ಅವನ ಫ್ರೆಂಡ್ ಏಂಜಲ್ಸ್ ಅನ್ನೋರು, ಫ್ರೆಡ್ರಿಕ್ ಏಂಜಲ್ ಅನ್ನೋ ಇಬ್ರು ಸೇರಿ ಕಮ್ಯುನಿಸಂ ಪ್ರತಿಪಾದನೆಯನ್ನ ಮಾಡ್ತಾರೆ. ಅದರೊಳಗಡೆ ಅವರು ಇಡೀ ಜಗತ್ತಿನ ಇತಿಹಾಸ ಸಂಘರ್ಷ, ವರ್ಗ ಸಂಘರ್ಷಗಳಿಂದ ಆಗಿದೆ ಅಂತ ಹೇಳ್ತಾರೆ. ಶೋಷಣೆ ಇದೆ, ಶೋಷಕರಿದ್ದಾರೆ ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಂಗ್ಲೆಂಡ್ನಲ್ಲಿ ಆದಂತಹ ಕೈಗಾರಿಕಾ ಕ್ರಾಂತಿ. ಕೈಗಾರಿಕಾ ಕ್ರಾಂತಿಯಿಂದಾಗಿ ವಲಸೆ ಹೆಚ್ಚಾಯಿತು, ಉತ್ಪಾದನೆ ಆಯಿತು, ಉತ್ಪಾದನೆ ಹೆಚ್ಚಿಗೆ ಆಯಿತು, ಶೋಷಣೆಗಳು ಕೂಡ ಅದೇ ರೀತಿ ಹೆಚ್ಚಿಗೆ ಆಯಿತು. ಉತ್ಪಾದನೆಗೂ ಮತ್ತು ಆ ಉತ್ಪಾದನೆಯಲ್ಲಿ ತೊಡಗುವ ವ್ಯಕ್ತಿಗೂ, ಕಾರ್ಮಿಕರಿಗೂ ಯಾವುದೇ ಸಂಬಂಧ ಇಲ್ಲದ ರೀತಿಯಲ್ಲಾಯಿತು. ಉತ್ಪಾದನೆಯಿಂದ ಬಂದಂತಹ ಲಾಭ ಯಾರೋ ಆ ಕಂಪನಿಯ ಮಾಲೀಕನಿಗೆ ಬರೋ ಥರ ಆಯಿತು. ಈ ಥರದೊಂದು ಹೊಸ ವರ್ಗ, ಹೊಸ ವಾತಾವರಣ ಎಲ್ಲ ಸೃಷ್ಟಿಯಾದಂತಹ ಕಾರಣದಿಂದಾಗಿ ಆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ರಚನೆ ಆಯಿತು. ಆಗ ಕಾರ್ಮಿಕ ಸಂಘಟನೆಗಳೆಲ್ಲ ಶುರುವಾಯಿತು. ಸೊ ಈ ವಿಚಾರಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲೋಹಿಯಾ ಕೂಡ ಇಂಗ್ಲೆಂಡ್ಗೆ, ಜರ್ಮನಿಗೆ ಹೋಗಿದ್ರು. ಅಲ್ಲಿ ಅವರು ಆ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು. ಅಲ್ಲಿ ಹೇಳ್ದಂಥ ಕಾರ್ಲ್ ಮಾರ್ಕ್ಸ್ ಹೇಳ್ದಂಥ ವಿಚಾರದಲ್ಲಿ ಏನೋ ಸ್ವಲ್ಪ ಲೋಪ ಇದೆಯಲ್ಲ ಅಂತ ಅವ್ರಿಗನ್ನಿಸ್ತು. ಯಾಕೆಂದ್ರೆ ಅಲ್ಲಿ ಇದ್ದಂಥ ಕೆಲವು ಅಂಶಗಳು, ವರ್ಗ ಸಂಘರ್ಷದ ಅಂಶಗಳು ಭಾರತಕ್ಕೆ ಅನ್ವಯ ಆಗ್ತಿರ್ಲಿಲ್ಲ. ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾನೆ, ಈ ಬಂಡವಾಳಶಾಹಿ ಕೊಬ್ಬಿ, ಬಂಡವಾಳಶಾಹಿ ಇರ್ತಲ್ಲ ಕಂಪನಿಗಳು, ಅವರೆಲ್ಲ ಬಂಡವಾಳ ಹಾಕ್ತಾರೆ, ಉತ್ಪಾದನೆ ಆಗುತ್ತೆ, ಒಂದಂತಕ್ಕೆ ಉತ್ಪಾದನೆ ಹೆಚ್ಚಿಗೆ ಆಗುತ್ತೆ, ಆದರೆ ಬೇಡಿಕೆ ಕಡಿಮೆ ಆಗ್ಬಿಡುತ್ತೆ. ಕಾರ್ಮಿಕರಿಗೆ ಸಂಬಳ ಕೊಡೋಕ್ಕೂ ಆಗೋದಿಲ್ಲ. ಆಗ ಕಾರ್ಮಿಕರು ದಂಗೆ ಎದ್ದೇಳ್ತಾರೆ. ಕಾರ್ಮಿಕರು ದಂಗೆ ಎದ್ದಾಗ ಒಂದು ಕಾರ್ಮಿಕ ಕ್ರಾಂತಿ ಆಗುತ್ತೆ. ಕಾರ್ಮಿಕ ಕ್ರಾಂತಿ ಆದಾಗ ಕಾರ್ಮಿಕರೇ ದೇಶದ ಅಧಿಕಾರವನ್ನ ಕೈಗೆ ತೆಗೆದುಕೊಳ್ತಾರೆ, ಬದಲಾವಣೆ ಆಗುತ್ತೆ ಅಂತ ಅವರು ಬರ್ದಿದ್ರು. ನಾನು ಸ್ಥೂಲವಾಗಿ ಹೇಳ್ತಾ ಇದ್ದೀನಿ, ಸೂಕ್ಷ್ಮವಾಗಿ ಹೇಳ್ತಾ ಇಲ್ಲ. ಸೊ ಇದು ನಮ್ಮ ದೇಶಕ್ಕೆ ಅಪ್ಲೈ ಆಗುತ್ತಾ ಅಂತ ಲೋಹಿಯಾ ಯೋಚನೆ ಮಾಡಿದ್ರು. ಇಂಡಿಯಾಗೆ ಆಗುತ್ತಾ? ಇಲ್ಲಿ ಕಾರ್ಖಾನೆಗಳಿಲ್ಲ, ಕಾರ್ಮಿಕರಿಲ್ಲ ಆ ಕಾಲದಲ್ಲಿ ಇಲ್ಲ, ಮತ್ತೆ ಎಲ್ಲಿ ಕ್ರಾಂತಿ ಆಗಕ್ಕೆ ಸಾಧ್ಯ? ಇಲ್ಲೆಲ್ಲ ರೈತಾಪಿ ವರ್ಗ ಇದ್ದಾರೆ ಅಂತ ಹೇಳಿ ಅವರು ಮತ್ತೆ ಡಿಫೈನ್ ಮಾಡ್ತಾರೆ. ಆ ವಾದದಲ್ಲಿ ಏನೋ ಲೋಪ ಇದೆ. ಸೊ ಇತಿಹಾಸ ಅನ್ನೋದು ಈ ವರ್ಗ ಸಂಘರ್ಷಗಳಿಂದ ಸಮರೇಖೆಯಲ್ಲಿ ಘಟಿಸಿಲ್ಲ, ಅದು ಒಂಥರ ಚಕ್ರೀಯವಾಗಿ ಘಟಿಸಿದೆ. ಅಂದ್ರೆ ಒಂದ್ಸಲಿ ನಾಗರಿಕತೆ ಮೇಲ್ಗಡೆ ಇದ್ದದ್ದು ಕೆಳಗಡೆ ಬರುತ್ತೆ, ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಬರುತ್ತೆ. ಹಾಗಾಗಿ ಯುರೋಪ್ ನಾಗರಿಕತೆ ಈಗ ವಿಜ್ಞಾನ ಯುಗದ ಉತ್ತುಂಗದಲ್ಲಿದೆ. ಭಾರತ ಕೂಡ ಒಂದು ಕಾಲದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿತ್ತು ನಾಗರಿಕತೆಯಲ್ಲಿ, ಹಾಗೂ ಕೆಳಗಡೆ ಬಂದಿದೆ. ಇದು ಮತ್ತೆ ಮೇಲ್ಗಡೆ ಬರಬೇಕು ಅಂತಂದ್ರೆ ಒಂದು ಹೊಸ ಸಮಾಜವೇ ಸೃಷ್ಟಿ ಆಗ್ಬೇಕು, ನಮ್ಮ ಪ್ರಜ್ಞೆ ಕೂಡ ವಿಸ್ತಾರ ಆಗ್ಬೇಕು ಅಂತ ಹೇಳಿ ಅವರು ಹೊಸ ಮನುಷ್ಯ ಆಗ್ಬೇಕು ಅಂತೇಳಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಯಾವ ರೀತಿ ಏನು ಅನ್ನೋದೇ ಅವ್ರ ಸಮಾಜವಾದಿ ವಿಚಾರಗಳು. ಅದರ 4 ಮುಖ್ಯವಾದ ವಿಚಾರಗಳನ್ನ ಅವ್ರು ಕಟ್ಕೊಡ್ತಾರೆ. ಇಂಡಿಯಾದಲ್ಲಿ ಸಮಾಜವಾದ ಬರೋದಕ್ಕೆ ಕಾರಣ
ಅದಕ್ಕೆ ಕಾರ್ಲ್ ಮಾರ್ಕ್ಸ್ ವಿಚಾರ, ರಷ್ಯಾದ ಕ್ರಾಂತಿ 1917ರಲ್ಲಿ ಏನಾಯ್ತೋ ಅದೆಲ್ಲ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸಮಾಜವಾದಿಗಳೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಈಚೆ ಬಂದು, ಸ್ವತಂತ್ರ ಬಂದ ನಂತರ ಈಚೆ ಬಂದು ಒಂದು ಹೊಸ ಪಕ್ಷ ಎಲ್ಲ ಮಾಡ್ತಾರೆ. ಅದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವರೆಲ್ಲ ಕಾಂಗ್ರೆಸ್ ವಿರುದ್ಧ ಸೋತಂತ ಸಂದರ್ಭದಲ್ಲಿ ಒಂದ್ ಕಡೆ ಅವ್ರು ಭಾಷಣ ಮಾಡ್ಬೇಕಂದ್ರೆ ಲೋಹಿಯಾ ಹೇಳ್ತಾರೆ, 5 ಅಂಶಗಳನ್ನ ಹೇಳ್ತಾರೆ. ಭಾರತದಲ್ಲಿ ಸಮಾಜವಾದ ಹೇಗಿರಬೇಕು, ಹೇಗೆ ನಾವು ಕಟ್ಟಬೇಕು, ಕಾರ್ಲ್ ಮಾರ್ಕ್ಸ್ ತರ ಕಟ್ಟಿದ್ರೆ ಆಗಲ್ಲ, ಬದಲಾವಣೆಗಳು ಕಾಣಲ್ಲ, ದೇಶ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ಅವರು ಮೊದಲೇ ಪಾಯಿಂಟ್ ಹೇಳ್ತಾರೆ. ಹೆಚ್ಚು ಬಂಡವಾಳವನ್ನು ಬೇಡದ, ಮಾನವ ಶ್ರಮ ಕೌಶಲ್ಯಗಳನ್ನು ತಿರಸ್ಕರಿಸದ, ಉತ್ಪಾದನೆಯಲ್ಲಿ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದ, ಸೃಜನಶೀಲವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವ ಸಣ್ಣ ಘಟಕ ಯಂತ್ರ ತಂತ್ರಜ್ಞಾನದ ಆಧಾರಿತವಾದ ಸಭ್ಯ ಸಾಧಾರಣ ಜೀವನ ಶೈಲಿಯನ್ನ ಅವರು ಅಲ್ಲಿ ಪ್ರತಿಪಾದಿಸ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಮನುಷ್ಯರು ಯಾವ್ದಕ್ಕೋಸ್ಕರ ಬದುಕಬೇಕು, ಯಾವ್ದಕ್ಕೋಸ್ಕರ ಕೆಲಸ ಮಾಡಬೇಕು, ಕೆಲಸದಲ್ಲಿ ಕಳೆದೋಗ್ಬೇಕಾ, ಆ ಕೆಲಸ ನಮಗೆ ಖುಷಿ ಕೊಡ್ಬೇಕಾ, ಹಾಗಾದ್ರೆ ದೊಡ್ಡದು ಬೇಕಾ? ಈ ಮಾತನ್ನು ಯಾಕೆ ಹೇಳ್ತಾರೆ ಅಂದ್ರೆ, ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಆಗಾಗ್ಲೇ ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳು ಅಂತ ಮಾತಾಡ್ತಾ ಇದ್ರು. ಅದ್ರ ಮೂಲಕ ದೇಶ ಅಭಿವೃದ್ಧಿ ಆಗೋದಿಲ್ಲ, ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ಯಂತ್ರ ಘಟಕಗಳದ್ದೇ, ತಂತ್ರಜ್ಞಾನದ್ದೇ ಆಗ್ಬೇಕು ಅಂತ ಲೋಹಿಯಾ ಈ ಮಾತನ್ನ ಹೇಳ್ತಾರೆ. ಅದ್ರ ಜೊತೆಗೆ ಸಾಮಾಜಿಕ ಅನ್ಯಾಯ ನಿವಾರಣೆಗೆ ಸುಳ್ಳು, ಕಪಟ, ಹಿಂಸಾಚಾರಗಳನ್ನ ಕ್ಷಮಾರ್ಹಗೊಳಿಸಿರುವ ವರ್ಗ ಹೋರಾಟದ ಬದಲಿಗೆ ಎರಡೂ ಪಕ್ಷಗಳಲ್ಲಿ ನೈತಿಕ ಒತ್ತಡ ಉಂಟು ಮಾಡಿ ಅನುಸಂಧಾನ ಸಾಧ್ಯ ಮಾಡುವಂತಹ ನಾಗರಿಕ ಅಸಹಕಾರ ಸತ್ಯಾಗ್ರಹ ಮಾದರಿ ಹೋರಾಟವನ್ನು ಅವರು ಪ್ರತಿಪಾದಿಸ್ತಾರೆ. ಈ ಎರಡನೇ ಅಂಶ ಇದೆಯಲ್ಲ, ಈ ಎರಡನೇ ಅಂಶದ ವಿಶೇಷ ಏನು ಅಂದ್ರೆ, ನಾವೆಲ್ಲ ಸಂಘರ್ಷಗಳನ್ನ ಕೇಳ್ತಾ ಇರ್ತೀವಿ, ಹೋರಾಟಗಳನ್ನೆಲ್ಲ ಕೇಳ್ತಾ ಇರ್ತೀವಿ. ಆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಮ್ದೇನೋ ಕೆಲಸ ಆಗಲ್ಲಪ್ಪ, ಸರ್ಕಾರ ವಿರುದ್ಧ ನಾವು ಬಂಡೆದ್ದು ಹೋಗಿ ಇರೋಬರೋದನ್ನೆಲ್ಲ ಹೊಡೆದಾಕಿ ಅಧಿಕಾರಿಗೆ ಹಿಂಸೆ ಕೊಟ್ಟು ಏನಾದ್ರು ಮಾಡ್ತೇವೆ? ಇಲ್ಲ, ಅಹಿಂಸಾತ್ಮಕವಾಗಿ ಗಾಂಧಿ ಮಾರ್ಗದಿಂದ ಹೋರಾಟ ಮಾಡ್ತೀವಿ. ಅಂಥದ್ದೊಂದು ಬೇಕು. ಆ ಮೂಲಕ ಒಂದು ಸಂಧಾನ ಮಾರ್ಗದಲ್ಲಿ ಅಲ್ವಾ, ಫ್ರೀಡಂ ಪಾರ್ಕ್ಗೆ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ಪ್ರತಿಭಟನೆಗಳೆಲ್ಲ ನಡೀತಾ ಇರ್ತದೆ. ಯಾವ ಮಾರ್ಗದಲ್ಲಿ ನಡೀತಾ ಇರ್ತದೆ? ಗಾಂಧಿ ಮಾರ್ಗದಲ್ಲೇ ನಡೀತಾ ಇರ್ತದೆ. ಈಗ KSRTC BMTC ಇವತ್ತೆಲ್ಲ ಹೋರಾಟ ನಡೀತಾ ಇದೆ, ನಮ್ ಸಂಬಳ ಜಾಸ್ತಿ ಮಾಡಿ, ನಮ್ ಕಡಿಮೆ ಇದೆ ಬೇರೆಯವ್ರಿಗಿಂತ ಅಂತೇಳಿ. ಅವರು ಹಿಂಸಾತ್ಮಕವಾಗಿ ಮಾಡ್ತಾ ಇದ್ದಾರಾ? ಇಲ್ಲ, ಅಹಿಂಸಾತ್ಮಕವಾಗೇ ಮಾಡ್ತಾ ಇದ್ದಾರೆ. ಅಂದ್ರೆ ಆ KSRTC ಅಧಿಕಾರಿಗಳು ಅಥವಾ ಮುಖ್ಯಸ್ಥರು, ಸಚಿವರು ಏನಿರ್ತಾರೋ ಅವರು ಮತ್ತು ಕಾರ್ಮಿಕರ ಇಬ್ಬರು ನಡುವೆ ಅನುಸಂಧಾನ ಸಾಧ್ಯವಾಗುವಂತೆ ಒಂದು ಸಭ್ಯ, ಒಂದು ನಾಗರಿಕ ಅಸಹಕಾರ ಸತ್ಯಾಗ್ರಹ ಮಾದರಿ ಅನುಸರಿಸಬೇಕು ಅಂತೇಳಿ. ಆಗ ಲೋಹಿಯಾ ಇಂಥವೆಲ್ಲ ತುಂಬಾ ಮಾಡಿದ್ದಾರೆ. ಅವರು ಸ್ವತಂತ್ರ ಪೂರ್ವದಲ್ಲೂ ಒಂದು 6-7 ವರ್ಷ ಜೈಲಲ್ಲಿ ಇದ್ರು. ಸ್ವತಂತ್ರ ನಂತರದಲ್ಲಿ 10ಕ್ಕೂ ಹೆಚ್ಚು ಬಾರಿ ಅವರು ಜೈಲಿಗೆ ಹೋದ್ರು. ಅಂದ್ರೆ ಅನ್ಯಾಯ ಕಂಡ್ರೆ ಅವರು ಸಹಿಸ್ತಾ ಇರಲಿಲ್ಲ. ಗೋವಾಗೆ ಒಂದು ರೆಸ್ಟ್ ಮಾಡೋಕೆ ಅಂತ ಅವರು ಅಲ್ಲಿ ಹೋದ್ರೆ ಅಲ್ಲಿನ ಅನ್ಯಾಯವನ್ನು ನೋಡಿ ಪೋರ್ಚುಗೀಸರ ವಿರುದ್ಧ ಅವರು ಅಲ್ಲೇ ಪ್ರತಿಭಟನೆಯನ್ನ ಶುರು ಮಾಡ್ಬಿಟ್ರು. ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಗನ್ನನ್ನ ಕತ್ತಿಗಿಟ್ರೆ ಅದನ್ನ ಅವ್ರ ಪಕ್ಕಕ್ಕೆ ಸೇರಿಸಿ, ನಾನು ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ, ಯಾರಿಗೂ ಹಿಂಸೆ ಕೊಡಲ್ಲ ಅಂತೇಳಿ ಹೋರಾಟವನ್ನು ತೀವ್ರಗೊಳಿಸಿದ್ರು, ಜೈಲ್ಗೆ ಹಾಕಿದ್ರು. ಮತ್ತೆ ಅವರೇ ಸ್ವತಃ ವಾದ ಮಾಡಿ, ಎಲ್ಲಿ ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಯಾರನ್ನ ಜೈಲ್ಗೆ ಹಾಕ್ತೀವೋ ಅವರೇ ವಾದ ಮಾಡಿ ಈಚೆ ಬರ್ತಾರೆ. ಆ ಥರ ಲೋಹಿಯಾ ಕೂಡ ಮಾಡ್ತಾ ಇದ್ರು. ಆಮೇಲೆ ಗರಿಷ್ಠ ಸಾಧ್ಯವಾದ ಸಮಾನತೆ ಸಾಧಿಸುವ ದಿಸೆಯಲ್ಲಿ ಅಗತ್ಯವಿದ್ದರೆ ಆರ್ಥಿಕ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಬೇಕು, ರಾಷ್ಟ್ರೀಕರಣ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಈ ಪ್ರಜ್ಞೆ ಏನಿದೆ ಅದು ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು. ಅಂತಾರಾಷ್ಟ್ರೀಯ ಕೊಡುಕೊಳ್ಳುವ ಮೂಲಕ ರಾಷ್ಟ್ರಗಳ ನಡುವಿನ ಸಮಾನತೆಗೆ ಅನುವು ಮಾಡಿಕೊಡುವಂತಹ ಜಾಗತಿಕ ದೃಷ್ಟಿಕೋನವನ್ನ ವಿಕಾಸಗೊಳಿಸುವ ಪ್ರಾತಿನಿಧಿಕ ವಿಶ್ವ ಸರ್ಕಾರ ಮಾಡಬೇಕು. ಕುವೆಂಪು ಅವರ ವಿಶ್ವಮಾನವ ಸಂದೇಶ ಎಲ್ಲ ಓದಿದ್ರಲ್ಲ, ಅದೇ ತರ ಇವರು ಕೂಡ ಒಂದು ವಿಶ್ವ ಸರ್ಕಾರ ಬೇಕು. ಅದನ್ನ ಅವರು ಪಂಚಸ್ತಂಭ ಅಂತ ಹೇಳ್ತಾರೆ. ಅಧಿಕಾರದ ವಿಕೇಂದ್ರೀಕರಣ ಹೇಗಿರಬೇಕು ಸಮಾಜದಲ್ಲಿ ಅಂತಂದ್ರೆ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ವಿಶ್ವ ಮಟ್ಟದಲ್ಲಿ ಒಂದು ವಿಶ್ವ ಸರ್ಕಾರ ಇರಬೇಕು. ಆ ಮೂಲಕ ಹಿಂಸೆ, ಆಮೇಲೆ ಯುದ್ಧಗಳು, ನೋಡಿ ಈಗೆಲ್ಲ ಪೈಪೋಟಿ ನಡೀತಾ ಇದೆ. ಒಂದ್ ದೇಶದ ವಿರುದ್ಧ ಇನ್ನೊಂದು ದೇಶ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡ್ತಾ ಇರ್ತೀವಿ, ಸೈನಿಕೋಸ್ಕರ ಲಕ್ಷಾಂತರ ಕೋಟಿಯನ್ನ ಹಾಕ್ತಾ ಇರ್ತೀವಿ. ಇದೆಲ್ಲ ತೆಗಿಬೇಕು ಅಂದ್ರೆ ಮನುಷ್ಯರು ಒಂದಾಗಬೇಕು, ಒಗ್ಗಟ್ಟಾಗಿರ್ಬೇಕು. ಆಗ ಮಾತ್ರ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಲೋಹಿಯಾ 60-70 ವರ್ಷಗಳ ಹಿಂದೆನೆ ಕೂಡ ಅವರು ಹೇಳಿದಂಥದ್ದನ್ನ ನಾವು ಕಾಣ್ತೀವಿ. ಹೀಗೆ ಲೋಹಿಯಾ ಅವರು ಭಾರತದಲ್ಲಿ ಹಿಂದುಳಿದ ಕಾರಣ ಜಾತಿ ಅಂತ ಹೇಳ್ತಾರೆ. ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ 3 ಕಾರಣ ಅಂತ ಹೇಳಿ ಅವರು ಹೇಳ್ತಾರೆ. ಜಾತಿ ಭೇದದಿಂದ ನಮ್ಮ ಸಮಾಜ ಜಡ ಆಗ್ಬಿಟ್ಟಿದೆ, ಏನು ಹೊಸದನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಜಾತಿ ಭೇದ ಹೋಗ್ಬೇಕು ಅಂದ್ರೆ ಸರ್ಕಾರಕ್ಕೆ ಅವರು ಸಲಹೆ ಕೊಡ್ತಾರೆ,
ಗೋರ್ಮೆಂಟ್ ಕೆಲಸ ಬೇಕು ಅಂದರೆ ಅಂತರ್ಜಾತಿ ವಿವಾಹ ಆಗಿರಬೇಕು ಅಂತೇಳಿ. ಆಗ ಕೆಲವರೆಲ್ಲ ನಗ್ತಾರೆ, ಇಂಥದ್ದೊಂದು ಎಂತ ಷರತ್ತು ಹಾಕೋದು ಸರಿನಾ ಅಂತ ಹೇಳಿ. ಆದರೆ ಬದಲಾವಣೆ ಆಗೋದೇ ಇಲ್ವಲ್ಲ, ಹಾಗೆ ಬಿಟ್ಟರೆ ಹಾಗೆ ಇರುತ್ತಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಧಿಕಾರಿಗಳು ಸಹಭೋಜನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಜಾತಿ ಭೇದ ಹೋದಾಗ ಏನಾಗುತ್ತೆ, ಸಮಾಜದಲ್ಲಿ ಒಂದು ಹೊಸತವು ಬರುತ್ತೆ, ಒಂದು ಸಮಾನತೆ ಸಾಧನೆ ಆಗುತ್ತೆ ಅಂತೇಳಿ, ಒಂದು ಸಭ್ಯ ಸಮಾಜ ನಿರ್ಮಾಣ ಆಗುತ್ತೆ ಅಂತೇಳಿ ಲೋಹಿಯಾ ಹೇಳ್ತಾರೆ. ಎಲ್ಲದಕ್ಕೂ ಮಿತಿ ಹಾಕಬೇಕು. ಈಗೆಲ್ಲ GDP ಎಲ್ಲ ಲೆಕ್ಕ ಹಾಕ್ತೀವಲ್ಲ, ಲಕ್ಷ ಕೋಟಿ ಎಲ್ಲ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿ ಇದ್ದಾರೆ. ಹೆಚ್ಚು ಜನರ ಹತ್ರ ಕಡಿಮೆ ಹಣ ಇದೆ, ಕಡಿಮೆ ಜನರ ಹತ್ರ ಹೆಚ್ಚು ಹಣ ಇರುವಂಥದ್ದು. ಆದರೂ ನಮ್ಮ GDP ಜಾಸ್ತಿ ಅಂತ ಹೇಳ್ತೀವಿ. ಅದೊಂಥರ ಮಿಥ್ಯ ಪರಿಕಲ್ಪನೆ, ಹೌದಾ? ಹಾಗಾಗಿ ಸಮಾನತೆ ಸಾಧಿಸ್ಕೋಸ್ಕರ ಮಿತಿಯರಿತ ಒಂದು ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳಿ ಲೋಹಿಯಾ ಅವರು ಹೇಳ್ತಾರೆ. ಈಗ ಲೋಹಿಯಾ ಅವರ ಚಿಂತನೆಗಳು ಜಾತಿಭೇದ, ಲಿಂಗಭೇದದ ಬಗ್ಗೆ ನಾನು ಹೇಳಲೇ ಇಲ್ಲ. ಅವರು ಜಾತಿಭೇದದ ಜೊತೆಗೆ ಲಿಂಗಭೇದವನ್ನು ಕೂಡ ಸೇರಿಸ್ತಾರೆ. ಇಲ್ಲಿವರೆಗೂ ನಮ್ಮ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರು ಈ ದೇಶದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡೋದಿಲ್ವೋ ಅಲ್ಲಿವರೆಗೂ ಕೂಡ ಅಂತ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಅವರು ಯಾರ್ದಾದ್ರೂ ಮನೆಗೆ ಹೋದ್ರೆ ಸಾಕು, ಅವರು ಅಡುಗೆ ಮನೆಗೆ ಹೋಗ್ತಿದ್ರು. ಮನೇಲಿ ಎಲ್ಲದೂ ದೊಡ್ಡದಾಗಿರುತ್ತೆ, ಅಡುಗೆ ಮನೆ ಮಾತ್ರ ಯಾಕೆ ಚಿಕ್ಕದಾಗಿರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಆ ಹೆಣ್ಮಕ್ಳು ಕೂಡ ಆ ಮನೆಯಲ್ಲಿ ಇವ್ರು ಹೋದಂಥ ಮನೆಗೆ ಹೋದ್ರೆ ಆತಿಥ್ಯ ಸ್ವೀಕರಿಸೋದಕ್ಕೆ ಹೋದ್ರೆ, ಬನ್ನಿ ನೀವು ನಮ್ಮ ಜೊತೆನೇ ಊಟ ಮಾಡಿ ಅಂತ. ಯಾಕಂದ್ರೆ ಎಷ್ಟೋ ಜನರ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ, ಊಟ ಹಾಕ್ತಾರೆ, ಆಮೇಲೆ ಅವ್ರಿಗೆ ಇರುತ್ತೋ ಇಲ್ವೋ ಅಂತ ಯಾರು ಕೇಳೋದೇ ಇಲ್ಲ, ಬಂದಂತೂ ಕೇಳೋದೇ ಇಲ್ಲ. ಆ ಥರದೊಂದಿರುತ್ತೆ. ಅಂದರೆ ಸಣ್ಣ ಪುಟ್ಟ ಅಂಶಗಳನ್ನು ಕೂಡ ಅವರು ಪರಿಗಣಿಸ್ತಾ ಇದ್ರು. ಬರೀ ನೀವು ನಮ್ಮ ಜೊತೆನೇ ಕೂತು ಊಟ ಮಾಡಿ ಅಂತ ಹೇಳುವಂಥವ್ರು. ಹೆಣ್ಮಕ್ಳನ್ನ ಎತ್ತಂಥ ಪೋಷಕರಿಗೆ ಹೇಳ್ತಾ ಇದ್ದ ಮಾತು ನನಗೆ ಈಗಲೂ ನೆನಪಿರುತ್ತೆ. ಹೆಣ್ಮಕ್ಳನ್ನ ಓದಿಸುವಂಥದ್ದು, ಆರೋಗ್ಯಯುತವಾಗಿ ಬೆಳೆಸುವಂಥದ್ದು ಪೋಷಕರ ಕರ್ತವ್ಯ ಹೊರತಾಗಿ ಅವರನ್ನ ಮದುವೆ ಮಾಡಿಕೊಡು, ವರದಕ್ಷಿಣೆ ಕೊಟ್ಟು ಮದುವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡಿ ಅರೇಂಜ್ ಮ್ಯಾರೇಜ್ ಮಾಡ್ಕೊಡೋದಲ್ಲ. ಅವ್ರು ಬೇಕಾದಂಥ ಉದ್ಯೋಗವನ್ನು, ಅವ್ರಿಗೆ ಬೇಕಾದ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಅವರ ಒಂದು ಇಚ್ಛೆಗೆ ಅನುಗುಣವಾಗಿರಬೇಕು. ಅದನ್ನೇ ಪೋಷಕರು ನಿರ್ಧರಿಸಬಾರ್ದು ಅಂತ ಅವರು ಆಗಲೇ ಕರೆ ಕೊಟ್ಟಿದ್ರು. ಅಂಥದ್ದನ್ನೆಲ್ಲ ಪೋಷಕರು ಅನುಸರಿಸಿದ್ರೆ ಅಥವಾ ಅದನ್ನು ಕಿವಿಗೆ ಹಾಕ್ಕೊಂಡಿದ್ರೆ ಇವತ್ತು ವರದಕ್ಷಿಣೆ ಅನ್ನೋದಾಗಲಿ, ಹೆಣ್ಮಕ್ಳು ಒಂದು ಹೊರೆ ಅನ್ನೋಂಥ ಭಾವನೆ ಇರೋದಾಗಲಿ, ಇದೆಲ್ಲ ಇರ್ತಾನೇ ಇರಲಿಲ್ಲ. ಹೀಗೆ ಲೋಹಿಯಾ ಅವರು ಭಾರತ ಸಮಾಜದ ಹಲವಾರು ಲೋಪದೋಷಗಳನ್ನು ಎತ್ತಿ ತೋರಿಸಿ ನಮಗೆ ಒಂದು ನೋಟ, ದೃಷ್ಟಿಯನ್ನು ನೀಡಿದಂಥವ್ರು. ಇನ್ನೂ ಸಾಕಷ್ಟು ವಿಚಾರಗಳು ಅವ್ರ ಬಗ್ಗೆ ಇದೆ. ಹಂಪಿ ಯೂನಿವರ್ಸಿಟಿ ಒಂದು ಪುಸ್ತಕ ಪ್ರಕಟಿಸಿದೆ. ನೀವು ಯಾವ ಪುಸ್ತಕ ಓದಲಿಲ್ಲ ಅಂದರೂ ಇದನ್ನು ಓದ್ಬೋದು. ಆಂಥಾಲಜಿ ಇದು. ಇದರೊಳಗಡೆ ಅವರು ಲೋಹಿಯಾ ಚಿಂತನೆಗಳನ್ನ ನಮ್ಮ ಗೈಡ್ ನಟರಾಜ್ ಒಳಿಯಾರವರು ಸಂಗ್ರಹಿಸಿದ್ದಾರೆ. ಆಂಥಾಲಜಿ ಇದು. ಇದನ್ನು ನೀವು ಬೇಕಾದಾಗ ಬೇಕಾದಷ್ಟು ಓದ್ಕೊಳ್ಬೋದು. ಇದರಿಂದ ಒಂದು ಹೊಸ ದೃಷ್ಟಿ ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ 5 ವರ್ಷಗಳ ಹಿಂದೆ ನನಗಿದೆಲ್ಲ ಏನೂ ಗೊತ್ತಿರಲಿಲ್ಲ, ಅಜ್ಞಾನಿಯಾಗಿದೆ, ಈ ವಿಚಾರದಲ್ಲಿ ಅಜ್ಞಾನಿಯಾಗಿದ್ದೆ. ಆದರೆ ಇದನ್ನೆಲ್ಲ ಓದಾದ್ಮೇಲೆ ನನಗೆ ಈಗ ಸಮಾಜವನ್ನು ನೋಡುವ ರೀತಿಯಲ್ಲಿ ಅಥವಾ ಮಾತಾಡುವ ರೀತಿಯಲ್ಲಿ ನನಗೊಂದು ಹೊಸ ನೋಟ ಸಿಕ್ಕಿದೆ ಅಂತ ನನಗನ್ಸುತ್ತೆ. 60ರ ದಶಕದಲ್ಲೇ ಲೋಹಿಯಾ ಅಂತೇಳಿ ಒಂದು ರೆಡ್ ಬುಕ್ ಕಾಣಿಸ್ತಾ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಪುಸ್ತಕ.